ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಕಳೆದ ಅವಧಿಯಲ್ಲಿ ರೋಮನ್ ಸಾಮ್ರಾಜ್ಯ ಅಂತಕ್ಕಂಥ ಒಂದು ವಿಷಯವನ್ನು ಆರಂಭಿಸಿ ರೋಮನ್ ಸಾಮ್ರಾಜ್ಯದ ಮುಖ್ಯ ಸಾಮ್ರಾಟನಾದಂಥ ಅಗಸ್ಟಸ್ ಸೀಸರನ ಆರಂಭಿಕ ಜೀವನ ಹಾಗೂ ಆತ ಕೈಗೊಂಡಂಥ ಪ್ರಮುಖ ಸುಧಾರಣೆಗಳ ಬಗ್ಗೆ ಏನು ಮಾಡಿದ್ವಿ ಅಂದ್ರೆ ವಿವರ ಸಹಿತವಾದಂಥ ಚರ್ಚೆಯನ್ನು ಕೈಗೊಂಡಿದ್ವಿ. ಸದ್ಯದ ಅವಧಿಯಲ್ಲಿ ಇದೇ ರೋಮನ್ ಸಾಮ್ರಾಜ್ಯ ಅಂತಕ್ಕಂಥ ವಿಷಯವನ್ನು ಮುಂದುವರಿಸಿ ಇವತ್ತಿನ ಅವಧಿಯಲ್ಲಿ ನಾವೇನು ಮಾಡೋಣಪ್ಪ ಅಂದ್ರೆ ಅಗಸ್ಟಸ್ನ ನಂತರದ ರೋಮನ್ನರ ರಾಜಕೀಯ ಸ್ಥಿತಿ ಅಂತಕ್ಕಂಥ ವಿಷಯವನ್ನು ಚರ್ಚೆ ಮಾಡೋಣ. ಹಾಗಾದ್ರೆ ಇವತ್ತಿನ ಅವಧಿಯಲ್ಲಿ ಕಂಡುಬರ್ತಕ್ಕಂಥ ಈ ರೋಮನ್ನರ ರಾಜಕೀಯ ಸ್ಥಿತಿಯನ್ನು ತೆಗೆದುಕೊಂಡಾಗ ಈ ಸಂದರ್ಭದಲ್ಲಿ ನಾಕಪ್ಪ ಅಂದ್ರೆ ಹಲವಾರು ರೀತಿ ಇರತಕ್ಕಂಥ ಒಂದು ಬದಲಾವಣೆಗಳು ಕಂಡು ಬರ್ತವೆ. ಯಾವ ರೀತಿಪ್ಪ ಅಂತಂದ್ರೆ ಕ್ರಿಸ್ತ ಪೂರ್ವ 27ರಿಂದ ಕ್ರಿಸ್ತ ಶಕ 15ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥ ಅಗಸ್ಟಸ್ ಸೀಸರನ ಆಳ್ವಿಕೆಯ ನಂತರ ಅಂದ್ರೆ ಕ್ರಿಸ್ತ ಶಕ 15ರಲ್ಲಿ ಅಗಸ್ಟಸ್ ಸೀಸರ್ನ ಕನಪ ಅಂದ್ರೆ ಮರಣವನ್ನಪ್ತಾನೆ. ಹೀಗಾಗಿ ಅಗಸ್ಟ್ ಸೀಸರ್ನ ಮರಣಾನಂತರ ರೋಮಿನಲ್ಲಿ ಆಳ್ವಿಕೆಗೆ ಬಂದಂತಹ ಆತನ ಮಗನಾದಂತಹ ಟೈಬೀರಿಯಸ್ ಅಂತಕ್ಕಂಥ ವ್ಯಕ್ತಿ ಯಾರ್ರಿ? ಟೈಬೀರಿಯಸ್, ಈತ ಅಗಸ್ಟಸ್ ಸೀಸರ್ನ ಮಗ. ಹೀಗಾಗಿ ಅಗಸ್ಟಸ್ ಸೀಸರ್ನ ನಂತರ ಆಳ್ವಿಕೆಗೆ ಬಂದಂತಹ ಅವನ ಮಗನಾದಂತಹ ಟೈಬೀರಿಯಸ್ ಆಗಿರ್ಬೋದು, ಟೈಬೀರಿಯಸ್ನ ನಂತರ ಆಳ್ವಿಕೆಗೆ ಬಂದಂತಹ ಕ್ಯಾಲಿಗುಲ್ ಅಂತಕ್ಕಂಥ ವ್ಯಕ್ತಿ ಆಗಿರ್ಬೋದು, ನೀರೋ ಅಂತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಡಯೋನಿಷಿಯಸ್ ಅಂತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಇವರೆಲ್ಲರೂ ಏನಾಗಿರ್ತಾರಪ್ಪ ಅಂದ್ರೆ ದುರ್ಬಲರಾಗಿರ್ತಾರೆ, ಒಂದು ರೀತಿ ಅಸಮರ್ಥ ರಾಜರಾಗಿರ್ತಾರೆ. ಹೀಗಾಗಿ ಈ ಅಸಮರ್ಥ ರಾಜರ ಆಳ್ವಿಕೆಯಿಂದಾಗಿ ಅಗಸ್ಟಸ್ನ ನಂತರ ಕಂಡು ಬರ್ತಕ್ಕಂಥ ರೋಮನ್ನರ ರಾಜಕೀಯ ಸ್ಥಿತಿ ಏನಾಗತ್ತಪ್ಪ ಅಂದ್ರೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗತ್ತೆ. ಸಂಪೂರ್ಣವಾಗಿ ಹದಗೆಟ್ಟು ಹೋಗೋದಷ್ಟೇ ಅಲ್ಲದೆ ರೋಮಿನಲ್ಲಿ ಏನಾಗತ್ತಪ್ಪ ಅಂದ್ರೆ ಅರಾಜಕತೆ ಉಂಟಾಗತ್ತೆ. ಈ ಅರಾಜಕತೆಯ ಸಂದರ್ಭದಲ್ಲಿಯೇ ರೋಮನ್ ಸಾಮ್ರಾಜ್ಯದ ಮೇಲೆ ಏನಾಗಪ್ಪ ಅಂದ್ರೆ ಪದೇ ಪದೇ ಅನಾಗರಿಕ ಜರ್ಮನ್ ಬುಡಕಟ್ಟುಗಳ ದಾಳಿಗಳು ಉಂಟಾಕವು. ಎಲ್ರಿ? ರೋಮನ್ ಸಾಮ್ರಾಜ್ಯದ ಮೇಲೆ. ಕಾರಣ ಏನಪ್ಪಾ ಅಂದ್ರೆ ಅಗಸ್ಟ್ ಸೀಸರ್ ನಂತರ ಬಂದಂತಹ ಟೈಬೀರಿಯಸ್ ಆಗಿರ್ಬೋದು, ಕ್ಯಾಲಿಗುಲ್ ಆಗಿರ್ಬೋದು, ನೀರೋ ಆಗಿರ್ಬೋದು, ಡಯೋನಿಷಿಯಸ್ ಆಗಿರ್ಬೋದು, ಇವರೆಲ್ಲರ ಒಂದು ದುರ್ಬಲತೆಯಿಂದಾಗಿ ಅಥವಾ ಅಸಮರ್ಥತೆಯಿಂದಾಗಿ ರೋಮಿನ ರಾಜಕೀಯ ಸ್ಥಿತಿ ಸಂಪೂರ್ಣವಾಗಿ ಹದಗೆಡುವುದಷ್ಟೇ ಅಲ್ಲದೆ ರೋಮಿನಲ್ಲಿ ಏನು ಉಂಟಾಗತ್ತಪ್ಪ ಅಂದ್ರೆ ಅರಾಜಕತೆ ಉಂಟಾಗತ್ತೆ. ಈ ಅರಾಜಕತೆಯ ಸಂದರ್ಭದಲ್ಲಿ ರೋಮಿನ ಮೇಲೆ ಅನಾಗರಿಕ ಜರ್ಮನ್ ಬುಡಕಟ್ಟುಗಳ ದಾಳಿಗಳು ಉಂಟಾಕವು. ಆ ಅನಾಗರಿಕ ಜರ್ಮನ್ ಬುಡಕಟ್ಟುಗಳ ದಾಳಿಗಳಿಂದಾಗಿ ಕ್ರಿಸ್ತ ಶಕ 395ರ ಹೊತ್ತಿಗೆ ಅಖಂಡ ರೋಮನ್ ಸಾಮ್ರಾಜ್ಯ ಅಥವಾ ಏಕೀಕೃತ ರೋಮನ್ ಸಾಮ್ರಾಜ್ಯ ಏನಕತ್ತಪ್ಪ ಅಂದ್ರೆ ಎರಡು ಭಾಗಗಳಾಗಿ ಹಂಚಕಾಗತ್ತೆ. ಒಂದು ಭಾಗವನ್ನ ಪೂರ್ವ ರೋಮನ್ ಸಾಮ್ರಾಜ್ಯ ಅಂತ ಕರಿತು, ಮತ್ತೊಂದು ಭಾಗವನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಪಶ್ಚಿಮ ರೋಮನ್ ಸಾಮ್ರಾಜ್ಯ ಅಂತ ಕರಿತೀವಿ. ಹೀಗಾಗಿ ಈ ಪೂರ್ವ ರೋಮನ್ ಸಾಮ್ರಾಜ್ಯ ಮತ್ತು ಪಶ್ಚಿಮ ರೋಮನ್ ಸಾಮ್ರಾಜ್ಯಗಳಾಗಿ ಅಖಂಡ ರೋಮನ್ ಸಾಮ್ರಾಜ್ಯ ವಿಭಾಗಿಸಲ್ಪಟ್ಟಾಗ ಆ ಸಂದರ್ಭದಲ್ಲಿ ರೋಮನ್ನರ ಆಳ್ವಿಕೆ ಮುಖ್ಯವಾಗಿ ಎಲ್ಲಿಗೆ ವರ್ಗಾವಣೆಗೊಳ್ಳತಪ್ಪ ಅಂದ್ರೆ ಪೂರ್ವ ಭಾಗಕ್ಕೆ ವರ್ಗಾವಣೆಗೊಳ್ಳುತ್ತೆ. ಹೀಗಾಗಿ ಆ ಪೂರ್ವ ಭಾಗಕ್ಕೆ ವರ್ಗಾವಣೆಗೊಂಡಂತಹ ಆ ಒಂದು ವ್ಯವಸ್ಥೆಯನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಬೈಜಾಂಟಿಯನ್ ಸಾಮ್ರಾಜ್ಯದ ಆಳ್ವಿಕೆ ಅಂತ ಕರಿತೀವಿ. ಬೈಜಾಂಟಿಯನ್ ಸಾಮ್ರಾಜ್ಯದ ಆಳ್ವಿಕೆ ಅಂದ್ರೆ ಒಂದೇ, ಇಲ್ಲಿ ಪೂರ್ವ ರೋಮನ್ ಸಾಮ್ರಾಜ್ಯದ ಆಳ್ವಿಕೆ ಅಂದ್ರೆ ಒಂದೇ. ಹೀಗಾಗಿ ಸದ್ಯ ಇಲ್ಲಿ ಅಗಸ್ಟಸ್ನ ನಂತರ ಕಂಡು ಬರ್ತಕ್ಕಂಥ ರಾಜಕೀಯ ಸ್ಥಿತಿ ಅಂತ ಬಂದಾಗ ಅಲ್ಲಿ ನಮಗೆ ಮುಖ್ಯವಾಗಿ ಕಂಡು ಬರ್ತಕ್ಕಂಥ ಅಂಶ ಏನಪ್ಪ ಅಂದ್ರೆ ಪೂರ್ವ ರೋಮನ್ ಸಾಮ್ರಾಜ್ಯದ ಆಳ್ವಿಕೆ. ಈ ಪೂರ್ವ ರೋಮನ್ ಸಾಮ್ರಾಜ್ಯದ ಆಳ್ವಿಕೆಯನ್ನು ನಾವು ಬೈಜಾಂಟಿಯನ್ ಸಾಮ್ರಾಜ್ಯದ ಆಳ್ವಿಕೆ ಎಂದೂ ಕರಿತೀವಿ. ಏನಂತ ಕರಿತೀವಿ? ಬೈಜಾಂಟಿಯನ್ ಸಾಮ್ರಾಜ್ಯದ ಆಳ್ವಿಕೆ ಅಂತಲೂ ಕರಿತೀವಿ. ಹೀಗಾಗಿ ಈ ಪೂರ್ವ ರೋಮನ್ ಸಾಮ್ರಾಜ್ಯದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ತಿಳಿದುಕೊಳ್ಳೋ ಸಲುವಾಗಿ ನಾವೇನ್ ಮಾಡ್ತಿದ್ವಪ್ಪ ಅಂದ್ರೆ ಅಗಸ್ಟಸ್ನ ನಂತರ ಕಂಡು ಬರ್ತಕ್ಕಂಥ ರಾಜಕೀಯ ಸ್ಥಿತಿಯನ್ನು ಚರ್ಚೆ ಮಾಡ್ತೀವಿ. ಹಾಗಾದ್ರೆ ಈ ಬೈಜಾಂಟಿಯನ್ ಸಾಮ್ರಾಜ್ಯವನ್ನು ನೋಡೋಕ್ಕಿಂತ ಮುಂಚೆ ಈ ಬೈಜಾಂಟಿಯಂ ಅಂತ ಯಾವ ಸ್ಥಳಕ್ಕೆ ಕರೀತಾರೋ ಹಾಗೂ ಈ ಬೈಜಾಂಟಿಯಂ ಅಂತಕ್ಕಂಥ ಹೆಸರು ಯಾರಿಂದ ಬಂದಿತು ಅಂತಕ್ಕಂಥ ಹಿನ್ನೆಲೆಗೆ ಬಂದಾಗ ಇದು ಮೂಲತಃ ಬೈಜಾಸ್ ಅಂತಕ್ಕಂಥ ವ್ಯಕ್ತಿಯ ಹಿನ್ನೆಲೆಯಲ್ಲಿ ಈ ಒಂದು ಬೈಜಾಂಟಿಯಂ ಅಂತಕ್ಕಂಥ ಹೆಸರು ಬರುತ್ತೆ. ಹೀಗಾಗಿ ಬೈಜಾಂಟಿಯಂ ಇದು ಯಾರ ಹೆಸರನ್ನ ಸೂಚಿಸ್ತೈತಪ್ಪ ಅಂದ್ರೆ
ಬೈಜಾಸ್ ಅಂತಕ್ಕಂಥ ವ್ಯಕ್ತಿಯ ಹೆಸರನ್ನು ಸೂಚಿಸುತ್ತೆ. ಹಾಗಾದ್ರೆ ಈ ಬೈಜಾಸ್ ಅಂತಕ್ಕಂಥ ವ್ಯಕ್ತಿ ಹೆಸರನ್ನು ಸೂಚಿಸ್ತಕ್ಕಂಥ ಈ ಬೈಜಾಂಟಿಯಂ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ಇದು ಕಪ್ಪು ಸಮುದ್ರದ ಬದಿಯಲ್ಲಿ ಕಂಡು ಬರ್ತಕ್ಕಂಥ ಬಾಸ್ಪರಸ್ ಜಲಸಂಧಿಯ ಭೂಭಾಗವನ್ನು ನಾವೇನಂತ ಕರಿತೀವಿ, ಬೈಜಾಂಟಿಯಂ ಪ್ರದೇಶ ಅಂತ ಕರಿತೀವಿ. ಈ ಬೈಜಾಂಟಿಯಂ ಪ್ರದೇಶದಲ್ಲಿ ಕಂಡುಬರ್ತೀವಿ ಕಪ್ಪು ಸಮುದ್ರದ ಬಾಸ್ಪರಸ್ ಜಲಸಂಧಿಯ ಭೂಭಾಗವನ್ನು ನಾವೇನಂತ ಕರಿತೀವಿ, ಬೈಜಾಂಟಿಯಂ ಅಂತ ಕರಿತೀವಿ. ಹಾಗಾದ್ರೆ ಈ ಬೈಜಾಂಟಿಯಂ ಅಂತಕ್ಕಂಥ ಪ್ರದೇಶ ಇದು ಯಾವುದಕ್ಕೆ ಮಹತ್ವವನ್ನು ಪಡೆದುಕೊಂಡಿತ್ತಪ್ಪ ಅಂತಂದ್ರೆ ಏಷ್ಯಾ ಮತ್ತು ಯುರೋಪ್ ರಾಷ್ಟ್ರಗಳ ಮಧ್ಯೆ ನಡೀತಕ್ಕಂಥ ವ್ಯಾಪಾರಿ ಸಂಪರ್ಕದ ಒಂದು ಮುಖ್ಯ ಮಾರ್ಗವಾಗಿತ್ತು. ಯಾವ್ದ್ರಿ? ಈ ಬೈಜಾಂಟಿಯನ್ ಅಂತಕ್ಕಂಥ ಪ್ರದೇಶ ಅಂದ್ರೆ ಕಪ್ಪು ಸಮುದ್ರದ ಈ ಬಾಸ್ಪರಸ್ ಜಲಸಂಧಿಯ ಮುಖೇನ ಯುರೋಪ್ ಆಗಿರ್ಬೋದು ಮತ್ತು ಏಷ್ಯಾ ಆಗಿರ್ಬೋದು. ಈ ಯುರೋಪ್ ಮತ್ತು ಏಷ್ಯಾ ಈ ಎರಡೂ ಖಂಡಗಳ ರಾಷ್ಟ್ರಗಳು ತಮ್ಮ ಒಂದು ವ್ಯಾಪಾರಿ ಸಂಪರ್ಕವನ್ನ ಹೊಂದುವಾಗ ಆ ವ್ಯಾಪಾರಿ ಸಂಪರ್ಕದ ಒಂದು ಮುಖ್ಯ ಮಾರ್ಗ ಯಾವುದಾಗಿತ್ತಪ್ಪ ಅಂದ್ರೆ ಈ ಬಾಸ್ಪರಸ್ ಜಲಸಂಧಿ. ಈ ಬಾಸ್ಪರಸ್ ಜಲಸಂಧಿಯ ಭೂಭಾಗವನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ಬೈಜಾಂಟಿಯಂ ಅಂತ ಕರಿತೀವಿ. ಈ ಬೈಜಾಂಟಿಯಂಗೆ ಏನಕ್ಕಪ್ಪ ಅಂದ್ರೆ ಕ್ರಿಸ್ತಶಕ 306ರಿಂದ ಕ್ರಿಸ್ತಶಕ 337ರವರೆಗೆ, ಯಾವಾಗ್ರಿ? ಕ್ರಿಸ್ತಶಕ 306ರಿಂದ ಕ್ರಿಸ್ತಶಕ 337ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂತಹ 1ನೇ ಕಾನ್ಸ್ಟಂಟೈನ್. ಯಾರ್ರಿ? 1ನೇ ಕಾನ್ಸ್ಟಂಟೈನ್. ಈ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರ ರೋಮನ್ ಸಾಮ್ರಾಜ್ಯದ ರಾಜಧಾನಿಯನ್ನ ಈ ಬೈಜಾಂಟಿಯಂ ಪ್ರದೇಶಕ್ಕೆ ವರ್ಗಾವಣೆ ಮಾಡ್ತಾನೆ. ಯಾರ್ರಿ? 1ನೇ ಕಾನ್ಸ್ಟಂಟೈನ್. ಈ 1ನೇ ಕಾನ್ಸ್ಟಂಟೈನ್ ರೋಮಿನಲ್ಲಿದ್ದುಕೊಂಡೇ ಆಳ್ವಿಕೆ ಮಾಡೋದ್ರ ಬದಲಾಗಿ ಆತ ತನ್ನ ರಾಜಧಾನಿಯನ್ನ ಬೈಜಾಂಟಿಯಂಗೆ ವರ್ಗಾವಣೆ ಮಾಡ್ತಾನೆ. ಬೈಜಾಂಟಿಯಂಗೆ ವರ್ಗಾವಣೆ ಮಾಡೋದು ಅಷ್ಟೇ ಅಲ್ಲದೆ ಇದೇ ಬೈಜಾಂಟಿಯಂಗೆ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಹೆಸರಿನಲ್ಲಿಯೇ ಏನ್ ಮಾಡ್ತಾನಪ್ಪ ಅಂದ್ರ ಕಾನ್ಸ್ಟಂಟಿನೋಪಲ್ ಅಂತಕ್ಕಂಥ ಒಂದು ಹೆಸರಿನೊಂದಿಗೆ ಪುನರ್ನಾಮಕರಣ ಮಾಡ್ತಾನೆ. ಯಾರ್ರಿ? 1ನೇ ಕಾನ್ಸ್ಟಂಟೈನ್. ಈತ ಈ ಬೈಜಾಂಟಿಯಂ ಪ್ರದೇಶಕ್ಕೆ ತನ್ನ ರಾಜಧಾನಿಯನ್ನ ವರ್ಗಾಯಿಸುವುದು ಅಷ್ಟೇ ಅಲ್ಲದೆ ಇದೇ ಬೈಜಾಂಟಿಯಂ ಏನ್ ಮಾಡ್ತಾನಪ್ಪ ಅಂದ್ರ ಕಾನ್ಸ್ಟಂಟಿನೋಪಲ್ ಅಂತಕ್ಕಂಥ ಒಂದು ಹೆಸರಿನಿಂದ ಪುನರ್ನಾಮಕರಣ ಮಾಡ್ತಾನೆ. ಹೀಗಾಗಿ ಕಾನ್ಸ್ಟಂಟೈನ್ನಿಂದಾಗಿ ಈ ಬೈಜಾಂಟಿಯಂ ಪ್ರದೇಶ ಏನಾಗಿ ಮಾರ್ಪಡತ್ರಿ? ಕಾನ್ಸ್ಟಂಟಿನೋಪಲ್ ಆಗಿ ಮಾರ್ಪಡತಿ. ಇದೇ ಕಾನ್ಸ್ಟಂಟಿನೋಪಲ್ 1453ರಲ್ಲಿ ಅಟೋಮನ್ ಟರ್ಕರ ವಶವಾದ ನಂತರ ಈ ಕಾನ್ಸ್ಟಂಟಿನೋಪಲ್ ಏನಾಗತ್ತಪ್ಪ ಅಂದ್ರ ಇಸ್ತಾನ್ಬುಲ್ ಅಂತ ಕರ್ಸ್ಕೊಳ್ತೈತಿ. ಏನಂತಾರಿ? ಇಸ್ತಾನ್ಬುಲ್. ಇವತ್ತು ಇಸ್ತಾನ್ಬುಲ್ ಅಂತ ಕರ್ಸ್ಕೊಳ್ತಕ್ಕಂಥ ಈ ಪ್ರದೇಶ ಈ ಮುಂಚೆ ಕಾನ್ಸ್ಟಂಟಿನೋಪಲ್ ಆಗಿತ್ತು. ಆ ಕಾನ್ಸ್ಟಂಟಿನೋಪಲ್ ಆಗೋಕ್ಕಿಂತ ಮುಂಚೆ ಏನಂತ ಕರ್ಸ್ಕೊಳ್ತೈತ್ರಿ? ಬೈಜಾಂಟಿಯಂ ಅಂತ ಕರ್ಸ್ಕೊಳ್ತೈತಿ. ಈ ಬೈಜಾಂಟಿಯಂ ಪ್ರದೇಶವನ್ನ 1ನೇ ಕಾನ್ಸ್ಟಂಟೈನ್ ತನ್ನ ಹೆಸರಿನಲ್ಲಿ ಕಾನ್ಸ್ಟಂಟಿನೋಪಲ್ ಅಂತೆ ಪುನರ್ನಾಮಕರಣ ಮಾಡ್ತಾನೋ ಅದೇ ಕಾನ್ಸ್ಟಂಟಿನೋಪಲ್ ಅನ್ನ 1453ರಲ್ಲಿ ಅಟೋಮನ್ ಟರ್ಕರು ವಶಪಡಿಸಿಕೊಂಡು ಅಲ್ಲಿರ್ತಕ್ಕಂಥ ಭೂಮಾರ್ಗವನ್ನ ಮುಚ್ಚಿ ಹಾಕಿದ ನಂತರ ಆ ಒಂದು ಸ್ಥಳಕ್ಕೆ ಏನಂತ ನಾಮಕರಣ ಮಾಡ್ತಾರ್ರಿ? ಇಸ್ತಾನ್ಬುಲ್ ಅಂತ ಮಾಡ್ತಾರೆ. ಒಟ್ಟಾರೆಯಾಗಿ ಇವತ್ತಿನ ಇಸ್ತಾನ್ಬುಲ್, ಅಂದಿನ ಕಾನ್ಸ್ಟಂಟಿನೋಪಲ್. ಈ ಕಾನ್ಸ್ಟಂಟಿನೋಪಲ್ ಯಾರಿಂದಾಗಿ ಪತನಗೊಳ್ತೈತಪ್ಪ ಅಂದ್ರೆ ಅಟೋಮನ್ ಟರ್ಕರಿಂದಾಗಿ. ಹೀಗಾಗಿ ಅಟೋಮನ್ ಟರ್ಕರು ಈ ಕಾನ್ಸ್ಟಂಟಿನೋಪಲ್ ವನ್ನ ವಶಪಡಿಸಿಕೊಳ್ಳೋದು ಅಷ್ಟೇ ಅಲ್ಲದೆ ಅಲ್ಲಿರ್ತಕ್ಕಂಥ ಒಂದು ವ್ಯಾಪಾರಿ ಸಂಪರ್ಕವನ್ನು ಕಡಿದಾಕ್ತಾರೆ. ಯಾರ ಮಧ್ಯೆ ಇರತಕ್ಕಂಥ ವ್ಯಾಪಾರಿ ಸಂಪರ್ಕ ರೀ? ಯುರೋಪ್ ಮತ್ತು ಏಷ್ಯಾ ರಾಷ್ಟ್ರಗಳ ಮಧ್ಯೆ ಇರತಕ್ಕಂಥ ವ್ಯಾಪಾರಿ ಸಂಪರ್ಕವನ್ನ ಕಡಿದಾಕಿ ಬಿಡ್ತಾರೆ. ಅಂದ್ರೆ ಅಲ್ಲಿರ್ತಕ್ಕಂಥ ಭೂಮಾರ್ಗವನ್ನ ಮುಚ್ಚಿ ಹಾಕಿದ್ದರಿಂದಾಗಿ ಈ ಎರಡೂ ರಾಷ್ಟ್ರಗಳ ಮಧ್ಯೆ ಇರತಕ್ಕಂಥ ವ್ಯಾಪಾರಿ ಸಂಪರ್ಕ ನಿಂತು ಹೋಗುತ್ತೆ. ಇದರಿಂದಾಗಿ ಹೊಸ ಯುಗಕ್ಕೆ ಒಂದು ರೀತಿ ನಾಂದಿ ಹಾಡ್ತಕ್ಕಂಥ ಒಂದು ಘಟನೆ ಕಂಡುಬರುತ್ತೆ. ಆ ಘಟನೆ ಯಾವಪ್ಪ ಅಂದ್ರೆ ಭೌಗೋಳಿಕ ಅನ್ವೇಷಣೆಗಳು ಅಂತಕ್ಕಂಥ ಘಟನೆ. ಕಾರಣ ಏನಪ್ಪ ಅಂದ್ರೆ ಏಷ್ಯಾ ಮತ್ತು ಯುರೋಪ್ ರಾಷ್ಟ್ರಗಳ ಮಧ್ಯೆ ಇರತಕ್ಕಂಥ ವ್ಯಾಪಾರಿ ಸಂಪರ್ಕ ನಿಂತು ಹೋದಾಗ ತಮ್ಮ ವ್ಯಾಪಾರಿ ಸಂಪರ್ಕವನ್ನ ಮುಂದುವರಿಸುವ ಸಲುವಾಗಿ ಯುರೋಪಿನ ರಾಷ್ಟ್ರಗಳು, ಅದರಲ್ಲೂ ಪೋರ್ಚುಗಲ್ ಆಗಿರ್ಬೋದು, ಸ್ಪೇನ್ ಆಗಿರ್ಬೋದು, ಇಟಲಿ ಆಗಿರ್ಬೋದು, ಈ ರಾಷ್ಟ್ರಗಳ ಅನೇಕ ನಾವಿಕರು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಒಂದು ನೌಕಾಯಾನವನ್ನ ಕೈಗೊಳ್ಳುವ ಮುಖೇನ ಏನ್ ಮಾಡ್ತಾರ್ರಿ? ಹೊಸ ಹೊಸ ಜಲಮಾರ್ಗಗಳನ್ನ ಕಂಡಿಡ್ತಾರೆ. ಆ ಜಲಮಾರ್ಗಗಳ ಸಂದರ್ಭದಲ್ಲಿ ಹೊಸ ಹೊಸ ಭೂ ಪ್ರದೇಶಗಳು ಕಂಡು ಬರ್ತಾವ. ಆ ಹೊಸ ಭೂ ಪ್ರದೇಶಗಳ ಅನ್ವೇಷಣೆನ ನಾವೇನಂತ ಕರಿತೀವಿ?
ಭೌಗೋಳಿಕ ಅನ್ವೇಷಣೆಗಳಂತ ಕರಿತೀವಿ. ಹೀಗಾಗಿ ಆ ಭೌಗೋಳಿಕ ಅನ್ವೇಷಣೆಗಳ ಆರಂಭಗೊಳ್ಳಲಿಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ 1453ರಲ್ಲಿ ಪತನಗೊಂಡಂತಹ ಒಂದು ನಗರ. ಯಾವ ನಗರ ರೀ? ಕಾನ್ಸ್ಟಂಟಿನೋಪಲ್ ಅಂತಕ್ಕಂಥ ಒಂದು ನಗರ. ಆ ನಗರವನ್ನು ಯಾರು ವಶಪಡಿಸಿಕೊಂಡ್ರಿ? ಅಟೋಮನ್ ಟರ್ಕರು. ಯಾವಾಗ್ರಿ? 1453ರಲ್ಲಿ. ಇನ್ನು ನಿಮಗೆ ಪರ್ಟಿಕ್ಯುಲರ್ ಡೇಟ್ ಬೇಕಾಗಿತ್ತಪ್ಪ ಅಂತಂದ್ರೆ 1453 ಏಪ್ರಿಲ್ 6ರಿಂದ ಮೇ 29ರವರೆಗೆ ಸರಿಸುಮಾರು 55 ದಿನಗಳ ಕಾಲ. ಎಷ್ಟ್ರಿ? ಏಪ್ರಿಲ್ 6ರಿಂದ ಮೇ 29ರವರೆಗೆ ಸರಿಸುಮಾರು 55 ದಿನಗಳ ಕಾಲ ಅಟೋಮನ್ ಟರ್ಕರ ಸುಲ್ತಾನನಾದಂತಹ ಎರಡನೇ ಮೊಹಮ್ಮದ್ ಈತ ಕಾನ್ಸ್ಟಂಟಿನೋಪಲ್ ನಗರಕ್ಕೆ 55 ದಿನಗಳ ಕಾಲ ಮುತ್ತಿಗೆ ಹಾಕ್ತಾನೆ. ಆ 55 ದಿನಗಳ ಕಾಲ ಮುತ್ತಿಗೆ ಹಾಕಿದ ನಂತರ ಈ ಪೂರ್ವ ರೋಮನ್ ಸಾಮ್ರಾಜ್ಯದ ಕೊನೆಯ ರಾಜನಾದಂತಹ 11ನೇ ಕಾನ್ಸ್ಟಂಟೈನನನ್ನ ಹತ್ತಿಕ್ಕಿ ಅಂದ್ರೆ ಅವನನ್ನ ಅಂತ್ಯಗೊಳಿಸಿ ಮೇ 29ರಂದು ಈ ಕಾನ್ಸ್ಟಂಟಿನೋಪಲ್ ನಗರವನ್ನ ವಶಪಡಿಸಿಕೊಳ್ತಾರೆ. ಯಾರು ವಶಪಡಿಸಿಕೊಂಡ್ರಿ? ಅಟೋಮನ್ ಟರ್ಕರು. ಯಾವಾಗ್ರಿ? 1453 ಮೇ 29ರಂದು. ಇದು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ಸಂಬಂಧ ಅಷ್ಟೇ. ಹೀಗಾಗಿ 1453 ಮೇ 29ರಂದು ಯಾವ ನಗರವನ್ನ ಯಾರು ವಶಪಡಿಸಿಕೊಂಡ್ರಂದಾಗ ಅಟೋಮನ್ ಟರ್ಕರು ಕಾನ್ಸ್ಟಂಟಿನೋಪಲ್ ನಗರವನ್ನ ವಶಪಡಿಸಿಕೊಳ್ತಾರೆ. ಹೀಗಾಗಿ ಆ ಕಾನ್ಸ್ಟಂಟಿನೋಪಲ್ ನಗರದ ಪತನದಿಂದಾಗಿ ಏನ್ ಆರಂಭ ಆಯ್ತಪ್ಪ ಅಂತಂದ್ರ ಭೌಗೋಳಿಕ ಅನ್ವೇಷಣೆ ಆರಂಭ ಆಯ್ತು ಅಂತ ಹೇಳ್ಬೋದು. ಇದಿಷ್ಟು ಏನಪ್ಪಾ ಅಂದ್ರ ಅಗಸ್ಟಸ್ನ ನಂತರ ಕಂಡು ಬರತಕ್ಕಂಥ ಪೂರ್ವ ರೋಮನ್ ಸಾಮ್ರಾಜ್ಯದ ಬಗೆಗಿನ ಸಂಕ್ಷಿಪ್ತ ಮಾಹಿತಿ. ಇನ್ನು 1ನೇ ಕಾನ್ಸ್ಟಂಟೈನ್ ನಂತರ ಈ ಪೂರ್ವ ರೋಮನ್ ಸಾಮ್ರಾಜ್ಯದ ಆಳ್ವಿಕೆಯ ಅವಧಿಯಲ್ಲಿ ಆಳ್ವಿಕೆಗೆ ಬಂದಂತ ಮತ್ತೊಬ್ಬ ಮುಖ್ಯ ವ್ಯಕ್ತಿ ಯಾರಪ್ಪ ಅಂದ್ರೆ ಜಸ್ಟಿನಿಯನ್ ಅಂತಕ್ಕಂಥ ವ್ಯಕ್ತಿ. ಆ ಜಸ್ಟಿನಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ರೋಮಿನಲ್ಲಿರ್ತಕ್ಕಂಥ ಹಳೆಯ ಕಾನೂನುಗಳನ್ನ ಒಟ್ಟುಗೂಡಿಸಿಕೊಂಡು ತನ್ನದಾಗಿರ್ತಕ್ಕಂಥ ಹೊಸ ಕಾನೂನುಗಳನ್ನ ಜಾರಿಗೆ ತರ್ತಾನೆ. ಅವುಗಳನ್ನ ಏನ್ ಮಾಡೋಣಪ್ಪ ಅಂದ್ರೆ ರೋಮನ್ನರ ಕೊಡುಗೆಗಳು ಅಂತಕ್ಕಂಥ ವಿಷಯವನ್ನು ಚರ್ಚೆ ಮಾಡುವಾಗ ಚರ್ಚೆಯನ್ನು ಕೈಗೊಳ್ಳೋಣ. ಇದಿಷ್ಟು ಅಗಸ್ಟಸ್ನ ನಂತರ ಕಂಡು ಬರ್ತಕ್ಕಂಥ ರೋಮನ್ನರ ರಾಜಕೀಯ ಸ್ಥಿತಿ. ಇನ್ನು ನೇರವಾಗಿ ನಾವೇನ್ ಮಾಡೋಣಪ್ಪ ಅಂದ್ರೆ ರೋಮನ್ನರ ಕೊಡುಗೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಹೀಗಾಗಿ ಇಲ್ಲಿ ರೋಮನ್ನರ ಕೊಡುಗೆಗಳಂತ ಬಂದಾಗ ಇವರು ಕೂಡ ಗ್ರೀಕರಂತ ಏನ್ ಮಾಡ್ತಾರಪ್ಪ ಅಂದ್ರೆ ವಿಶ್ವಕ್ಕೆ ಹಲವಾರು ರೀತಿಯಾದಂತಹ ಒಂದು ಕೊಡುಗೆಗಳನ್ನ ಕೊಡ್ತಾರೆ. ಅಷ್ಟೇ ಅಲ್ಲದೆ ಗ್ರೀಕರಿಂದ ಆರಂಭಗೊಂಡಂತ ಅವರ ಒಂದು ಸಂಸ್ಕೃತಿ ಇಡೀ ಪಶ್ಚಿಮ ರಾಷ್ಟ್ರಗಳಿಗೆ ಹರಡಲಿಕ್ಕೆ ಪ್ರಮುಖ ಕಾರಣೀಕರ್ತರು ಯಾರಪ್ಪ ಅಂದ್ರೆ ಈ ರೋಮನ್ನರು. ಹೀಗಾಗಿ ಈ ರೋಮನ್ನರು ಒಂದ್ ರೀತಿ ಮಧ್ಯವರ್ತಿಗಳಾಗಿ ಕಂಡು ಬರ್ತಾರೆ. ಯಾವುದರ ಮಧ್ಯವರ್ತಿಗಳಾಗ್ರಿ? ಗ್ರೀಕ್ ಸಂಸ್ಕೃತಿ ಇಡೀ ಯುರೋಪಿನಾದ್ಯಂತ ಹರಡಲಿಕ್ಕೆ ಮುಖ್ಯ ಕಾರಣೀಕರ್ತರು ಯಾರಪ್ಪ ಅಂದ್ರೆ ಇದೇ ರೋಮನ್ನರ್ ಅಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ರೋಮನ್ನರ ಇತಿಹಾಸದಲ್ಲಿ ಒಂದು ಕೊಟೇಶನ್ ಕಂಡು ಬರುತ್ತೆ. ಏನಂತ ಕಂಡು ಬರುತ್ತಪ್ಪ ಅಂದ್ರೆ ಗ್ರೀಕರು ರೋಮನ್ನರನ್ನ ಬೌದ್ಧಿಕವಾಗಿ ವಶಪಡಿಸಿಕೊಂಡ್ರ ಅದೇ ರೋಮನ್ನರು ಗ್ರೀಕರನ್ನ ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ಸೈನಿಕ ಬಲದಿಂದ ವಶಪಡಿಸಿಕೊಂಡ್ರು ಅಂತ ಹೇಳ್ತಾರೆ. ಇದರ ಅರ್ಥ ಅಷ್ಟೇ, ಗ್ರೀಕರಂತ ಬಂದಾಗ ಅವರು ಬೌದ್ಧಿಕವಾಗಿ ರೋಮನ್ನರನ್ನ ಮೀರಿಸಿದ್ರು. ಬೌದ್ಧಿಕವಾಗಿ ಅಂತ ಬಂದಾಗ ಬುದ್ಧಿಮತ್ತೆ ಅಂತ ತಿಳ್ಕೊಬಹುದು ನಾವು. ಇಲ್ಲಿ ಗ್ರೀಕರಂತ ಬಂದಾಗ ಅವರು ಅಷ್ಟೊಂದು ಪ್ರಮುಖ ಸೈನಿಕ ಬಲವನ್ನ ಹೊಂದಿರಲಿಲ್ಲ. ಅವರು ಶ್ರೇಷ್ಠ ತತ್ವಜ್ಞಾನಿಗಳನ್ನ ಇಡೀ ಜಗತ್ತಿಗೆ ಕೊಡುಗೆ ಕೊಟ್ರು. ಆದ್ರೆ ಅದೇ ರೋಮನ್ನರಂತ ಬಂದಾಗ ಇವರು ಬೌದ್ಧಿಕ ಮಟ್ಟದಲ್ಲಿ ಅಷ್ಟೊಂದು ಪ್ರಬಲರಾಗಿರ್ಲಿಲ್ಲ. ಅದರ ಬದಲಾಗಿ ಸೈನಿಕ ಪಾರಮತ್ತೆಯನ್ನು ಹೊಂದಿದ್ರು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಗ್ರೀಕರು ರೋಮನ್ನರನ್ನ ಬೌದ್ಧಿಕವಾಗಿ ವಶಪಡಿಸಿಕೊಂಡ್ರ ಅದೇ ರೋಮನ್ನರು ಗ್ರೀಕರನ್ನ ಸೈನಿಕ ಬಲದಿಂದ ವಶಪಡಿಸಿಕೊಂಡ್ರು ಅಂತಕ್ಕಂಥ ಒಂದು ಕೊಟೇಶನ್ ಕಂಡುಬರುತ್ತೆ. ಒಟ್ಟಾರೆಯಾಗಿ ಏನೇ ಇರಲಿ, ಈ ಗ್ರೀಕರ ನಂತರ ರೋಮನ್ನರಂತ ಬಂದಾಗ ಇವರು ಕೂಡ ಪಾಶ್ಚಿಮಾತ್ಯ ನಾಗರಿಕತೆ ಹರಡುವಲ್ಲಿ ಪ್ರಮುಖ ಕಾರಣೀಕರ್ತರು. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಈ ರೋಮನ್ನರ ಕೊಡುಗೆ ಅಂತ ಬಂದಾಗ ಇವರು ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಗಣರಾಜ್ಯಕ್ಕೆ ಸಂಬಂಧಿಸಿದಂತಾಗಿರ್ಬೋದು, ಆಸ್ಪತ್ರೆಗೆ ಸಂಬಂಧಿಸಿದಂತಾಗಿರ್ಬೋದು, ಸಾರ್ವಜನಿಕ ಕಾರ್ಯಗಳಿಗೆ ಸಂಬಂಧಿಸಿದಂತಾಗಿರ್ಬೋದು, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತಾಗಿರ್ಬೋದು, ಸಾಹಿತ್ಯಕ್ಕೆ ಸಂಬಂಧಿಸಿದಂತಾಗಿರ್ಬೋದು, ನಂತರ ಕಾನೂನುಗಳಿಗೆ ಸಂಬಂಧಿಸಿದಂತಾಗಿರ್ಬೋದು, ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಕೊಡುಗೆಗಳನ್ನು ಕೊಡ್ತಾರೆ. ಹೀಗಾಗಿ ಆ ಎಲ್ಲ ಕೊಡುಗೆಗಳನ್ನು ತಿಳಿದುಕೊಳ್ಳೋ ಸಲುವಾಗಿ ಸದ್ಯ ನಾವೇನು ಮಾಡೋಣಪ್ಪ ಅಂದ್ರೆ ಈ ರೋಮನ್ನರ ಕೊಡುಗೆಗಳು ಅಂತಕ್ಕಂಥ ವಿಷಯವನ್ನ ಚರ್ಚೆ ಮಾಡೋಣ. ಹಾಗಾದ್ರೆ ಈ ರೋಮನ್ನರ ಕೊಡುಗೆಯಲ್ಲಿ ಮೊದಲನೇದಾಗಿ ಕಂಡು ಬರ್ತಕ್ಕಂಥ ಅಂಶ ಯಾವಪ್ಪ ಅಂದ್ರೆ
ಪ್ಯಾಕ್ಸ್ ರೋಮನ್ ಅಂತಕ್ಕಂಥ ಒಂದು ಅಂಶ. ಇಲ್ಲಿ ಪ್ಯಾಕ್ಸ್ ರೋಮನ್ ಅಂದ್ರೆ ಏನ್ರಿ? ಅಥವಾ ಇದನ್ನ ನಾವು ರೋಮನ್ ಶಾಂತಿ ಅಂತ ಕರಿತೀವಿ. ರೋಮನ್ನರ ಕೊಡುಗೆಗಳಲ್ಲಿ ಚರ್ಚೆ ಮಾಡ್ತಕ್ಕಂಥ ಮೊದಲ ಅಂಶ ಯಾವಪ್ಪ ಅಂದ್ರೆ ಪ್ಯಾಕ್ಸ್ ರೋಮನ್ ಅಂದ್ರೆ ರೋಮನ್ ಶಾಂತಿ. ಹಾಗಾದ್ರೆ ರೋಮನ್ ಶಾಂತಿ ಅಂದ್ರೆ ಏನಪ್ಪಾ ಅಂತಂದ್ರೆ ಕ್ರಿಸ್ತ ಪೂರ್ವ 27ರಿಂದ ಕ್ರಿಸ್ತ ಶಕ 180. ಅಂದ್ರೆ ಇಲ್ಲಿ ಕ್ರಿಸ್ತ ಪೂರ್ವ 27 ಅಂದ್ರೆ ಏನ್ರಿ? ಅಗಸ್ಟಸ್ ಸೀಸರ್ ನಿಂದ ಹಿಡಿದುಕೊಂಡು ಮಾರ್ಕಸ್ ಅರೇಲಿಯಸ್, ಅಗಸ್ಟಸ್ ಸೀಸರ್ ನಿಂದ ಹಿಡಿದುಕೊಂಡು ಮಾರ್ಕಸ್ ಅರೇಲಿಯಸ್, ಅಗಸ್ಟಸ್ ನಿಂದ ಹಿಡಿದುಕೊಂಡು ಮಾರ್ಕಸ್ ಅರೇಲಿಯಸ್ನವರೆಗೆ ಸರಿಸುಮಾರು 200 ವರ್ಷಗಳ ಕಾಲ. ಎಷ್ಟ್ರಿ? ಸರಿಸುಮಾರು 200 ವರ್ಷಗಳ ಕಾಲ ರೋಮನ್ ಸಾಮ್ರಾಜ್ಯದಲ್ಲಿ ಉಂಟಾದಂತಹ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ, ಏನ್ರಿ? ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ? ಪ್ಯಾಕ್ಸ್ ರೋಮನ್ ಅಥವಾ ರೋಮನ್ ಶಾಂತಿ ಅಂತ ಕರಿತೀವಿ. ರೋಮನ್ ಶಾಂತಿ ಅಂದರೆ ಅಗಸ್ಟ್ ಸೀಸರ್ ನಿಂದ ಹಿಡಿದುಕೊಂಡು ಮಾರ್ಕಸ್ ಅರೇಲಿಯಸ್ನವರೆಗೆ. ಇದನ್ನ ಡೇಟ್ ಪ್ರಕಾರ ಹೇಳೋದಾದ್ರೆ ಕ್ರಿಸ್ತ ಪೂರ್ವ 27ರಿಂದ ಕ್ರಿಸ್ತ ಶಕ 180ರವರೆಗೆ ರೋಮನ್ ಸಾಮ್ರಾಜ್ಯದಲ್ಲಿ ಕಂಡು ಬಂದಂತಹ ಶಾಂತಿ ಮತ್ತು ಸುವ್ಯವಸ್ಥೆ. ಎಷ್ಟುನೂರು ವರ್ಷಗಳ ಕಾಲ ರೀ? ಸರಿಸುಮಾರು 200 ವರ್ಷಗಳ ಕಾಲ ಶಾಂತಿ ಮತ್ತು ಸುವ್ಯವಸ್ಥೆ ಕಂಡು ಬರುತ್ತೆ. ಎಲ್ರಿ? ರೋಮ್ ಸಾಮ್ರಾಜ್ಯದಲ್ಲಿ. ಹೀಗಾಗಿ ಈ ರೋಮ್ ಸಾಮ್ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಈ ಶಾಂತಿ ಮತ್ತು ಸುವ್ಯವಸ್ಥೆಯ ಅವಧಿಯನ್ನ ನಾವೇನಂತ ಕರಿತೀವಿ? ಪ್ಯಾಕ್ಸ್ ರೋಮನ. ಸಿಂಪಲ್ ಆಗಿ ಒಂದೇ ಲೈನ್ ಅಲ್ಲಿ ಹೇಳೋದಾದ್ರೆ ಅಗಸ್ಟಸ್ ಸೀಸರ್ ನಿಂದ ಹಿಡಿದುಕೊಂಡು ಮಾರ್ಕಸ್ ಅರೇಲಿಯಸ್ನವರೆಗೆ ಸರಿಸುಮಾರು 200 ವರ್ಷಗಳ ಕಾಲ ರೋಮನ್ ಸಾಮ್ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಶಾಂತಿ ಮತ್ತು ಸುವ್ಯವಸ್ಥೆನೆ ಏನಂತ ಕರಿತೀವಿ? ರೋಮನ್ ಶಾಂತಿ ಅಥವಾ ಪ್ಯಾಕ್ಸ್ ರೋಮನ ಅಂತ ಕರಿತೀವಿ. ಹಾಗಾದ್ರೆ ಈ ರೋಮನ್ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿಯವರೆಗೆ ವಿಸ್ತರಿಸಲ್ಪಟ್ಟಿದಪ್ಪ ಅಂತಂದ್ರ ಆರಂಭದಲ್ಲಿ ರೋಮ್ ಎಂಬುದು ಒಂದು ಹಳ್ಳಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಕಾಲಾಂತರದಲ್ಲಿ ಜೂಲಿಯಸ್ ಸೀಸರ್ ಮತ್ತು ಅಗಸ್ಟ್ ಸೀಸರ್ ನಿಂದಾಗಿ ರೋಮ್ ಎಂಬುದೇನಕ್ಕಪ್ಪ ಅಂದ್ರ ಒಂದು ಬಹುದೊಡ್ಡ ಸಾಮ್ರಾಜ್ಯವಾಗಿ ಮಾರ್ಪಡುತ್ತೆ. ಯಾವ್ದ್ರಿ? ರೋಮ್. ಹೀಗಾಗಿ ಈ ರೋಮ್ ಅಗಸ್ಟ್ ಸೀಸರ್ನ ಕಾಲಾವಧಿಯ ಹೊತ್ತಿಗೆ ಏನಾಗಿತ್ತಪ್ಪ ಅಂದ್ರ ಇದು ಕೇವಲ ಯುರೋಪ್ ಖಂಡಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಇದು ಯುರೋಪ್ ಖಂಡದ ಜೊತೆಗೆ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ಭೂಭಾಗವನ್ನು ಒಳಗೊಂಡಿತ್ತು. ಹೀಗಾಗಿ ಈ ರೋಮ್ ಸಾಮ್ರಾಜ್ಯ ಎನ್ನುವುದು ಅಗಸ್ಟ್ ಸೀಸರ್ನ ಕಾಲಾವಧಿಯ ಹೊತ್ತಿಗೆ ಇದು ಯುರೋಪ್, ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ಭೂಭಾಗಗಳನ್ನು ಒಳಗೊಂಡಂತಹ ಒಂದು ಬೃಹತ್ ಸಾಮ್ರಾಜ್ಯ ಆಗಿತ್ತು. ಈ ಬೃಹತ್ ಸಾಮ್ರಾಜ್ಯದಲ್ಲಿ ಸರಿಸುಮಾರು 200 ವರ್ಷಗಳ ಕಾಲ ಏನೇ ನೆಲೆಸಿತ್ರಿ? ಶಾಂತಿ ಮತ್ತು ಸುವ್ಯವಸ್ಥೆ ನೆಲೆಸಿತ್ತು. ಈ ಶಾಂತಿ ಮತ್ತು ಸುವ್ಯವಸ್ಥೆ ಕಂಡು ಬರ್ತಕ್ಕಂಥ ಈ ಅವಧಿಯನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ಪ್ಯಾಕ್ಸ್ ರೋಮನ ಅಥವಾ ರೋಮನ್ ಶಾಂತಿ ಅಂತ ಕರಿತೀವಿ. ಈ ರೋಮನ್ ಶಾಂತಿಯ ಅವಧಿಯಲ್ಲಿ ರೋಮನ್ ಸಾಮ್ರಾಜ್ಯದಲ್ಲಿ ಏನಕ್ಕಪ್ಪ ಅಂದ್ರೆ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಬದಲಾವಣೆಗಳು ಕಂಡು ಬರ್ತಾವೆ. ಉದಾಹರಣೆಗೆ ಇಡೀ ರೋಮನ್ ಸಾಮ್ರಾಜ್ಯದಾದ್ಯಂತ ಅನೇಕ ಹೊಸ ನಗರಗಳ ನಿರ್ಮಾಣಕ್ಕವು. ಹೊಸ ನಗರಗಳ ಅಷ್ಟೇ ಅಲ್ಲದೆ ಸಾರಿಗೆ ಮತ್ತು ಸಂಪರ್ಕದ ಅನುಕೂಲತೆಯಿಂದಾಗಿ ಹೊಸ ಹೊಸ ರಸ್ತೆ ಮತ್ತು ಹೆದ್ದಾರಿಗಳ ನಿರ್ಮಾಣಕ್ಕವು. ಅನೇಕ ದೇವಾಲಯಗಳ ನಿರ್ಮಾಣಕ್ಕವು. ಅಷ್ಟೇ ಅಲ್ಲದೆ ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ಮಹತ್ತರವಾದಂಥ ಪ್ರಗತಿ ಕಂಡುಬರುತ್ತೆ. ಅಷ್ಟೇ ಅಲ್ಲದೆ ರೋಮನ್ ಸಾಮ್ರಾಜ್ಯದಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಜನರು ಶಾಂತಿ ಮತ್ತು ಸಮೃದ್ಧತೆಯಿಂದ ಜೀವನವನ್ನ ನಡೆಸ್ತಾರೋ. ಅದರ ಜೊತೆಗೆ ರೋಮಿನ ಎಲ್ಲ ಜನರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಪೌರತ್ವದ ಹಕ್ಕನ್ನ ಜಾರಿಗೊಳಿಸ್ತಾರೆ. ಇಷ್ಟೆಲ್ಲಾ ಬದಲಾವಣೆಗಳು ಯಾವ ಹಿನ್ನೆಲೆಯಿಂದ ಆದಪ್ಪ ಅಂದ್ರ ಆ ರೋಮನ್ ಸಾಮ್ರಾಜ್ಯದಲ್ಲಿ ಉಂಟಾದಂತ ಶಾಂತಿ ಮತ್ತು ಸುವ್ಯವಸ್ಥೆಯಿಂದಾಗಿ. ಈ ಹಿನ್ನೆಲೆ ಇಟ್ಟುಕೊಂಡು ಈ ಸಂದರ್ಭದಲ್ಲಿ ಕಂಡು ಬರ್ತಕ್ಕಂಥ ಈ ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ? ಪ್ಯಾಕ್ಸ್ ರೋಮನ ಅಂತ ಕರಿತೀವಿ. ಪ್ಯಾಕ್ಸ್ ರೋಮನ ಅಂದ್ರೆ ರೋಮನ್ ಶಾಂತಿ ಎಂದರ್ಥ. ಸರಿಸುಮಾರು 200 ವರ್ಷಗಳ ಕಾಲ ರೋಮನ್ ಸಾಮ್ರಾಜ್ಯದಲ್ಲಿ ಉಂಟಾದಂತ ಶಾಂತಿ ಮತ್ತು ಸುವ್ಯವಸ್ಥೆ. ಇದಿಷ್ಟೇನಪ್ಪ ಅಂದ್ರೆ ರೋಮನ್ನರ ಕೊಡುಗೆಯಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ಮೊದಲ ವಿಷಯ
ಪ್ಯಾಕ್ಸ್ ರೋಮನ್. ಇನ್ನು ಇದರ ಮುಂದುವರಿದ ಭಾಗವಾಗಿ ಇದೇ ರೋಮನ್ನರ ಕೊಡುಗೆ ನಾವು ಚರ್ಚೆ ಮಾಡ್ತಕ್ಕಂಥ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ರೋಮನ್ನರ ಬೌದ್ಧಿಕ ಕೊಡುಗೆಗಳಲ್ಲಿ ಅತ್ಯಂತ ಮುಖ್ಯವಾಗಿ ಕಂಡುಬರ್ತಕ್ಕಂತಹ ಅವರ ಒಂದು ಕಾನೂನಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಕೊಡುಗೆಗಳು. ಹೀಗಾಗಿ ಸದ್ಯ ಏನ್ ಮಾಡೋಣಪ್ಪ ಅಂದ್ರೆ ರೋಮನ್ನರ ಕಾನೂನುಗಳ ಬಗ್ಗೆ ತಿಳಿದುಕೊಳ್ಳೋಣ. ಹೀಗಾಗಿ ರೋಮನ್ನರ ಕಾನೂನುಗಳಂತ ಬಂದಾಗ ರೋಮನ್ನರ ಎಲ್ಲ ಕೊಡುಗೆಗಳಲ್ಲಿ ಅತಿ ಮುಖ್ಯವಾದ ಯಾವಪ್ಪ ಅಂದ್ರೆ ಅವರು ಕಾನೂನು ಕ್ಷೇತ್ರಕ್ಕೆ ಕೊಟ್ಟಂತ ಒಂದು ಕೊಡುಗೆಗಳು. ಕಾರಣ ಏನಪ್ಪಾ ಅಂತಂದ್ರ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ನಾವು ಬಳಸ್ತಕ್ಕಂಥ ಅನೇಕ ಕಾನೂನಿನ ಪದಗಳು, ಉದಾಹರಣೆಗೆ ಲಾ ಆಗಿರ್ಬೋದು, ಲೆಜಿಸ್ಲೇಷನ್ ಆಗಿರ್ಬೋದು, ಇಕ್ವಾಲಿಟಿ ಆಗಿರ್ಬೋದು, ಜಸ್ಟಿಸ್ ಆಗಿರ್ಬೋದು, ಜಡ್ಜ್ಮೆಂಟ್ ಆಗಿರ್ಬೋದು, ಈ ಎಲ್ಲ ಇಂಗ್ಲಿಷಿನ ಪದಗಳನ್ನ ನಾವು ಯಾವ ಭಾಷೆಯಿಂದ ಎರವಲು ಪಡ್ಕೊಂಡಿದ್ವಪ್ಪ ಅಂದ್ರೆ ರೋಮನ್ನರ ಮುಖ್ಯ ಭಾಷೆಯಾದಂಥ ಲ್ಯಾಟಿನ್ ಭಾಷೆಯಿಂದ ಎರವಲು ಪಡ್ಕೊಂಡಿದ್ವಿ. ಹೀಗಾಗಿ ಕಾನೂನು ಕ್ಷೇತ್ರದಲ್ಲಿಯೇ ಗ್ರೀಕರನ್ನ ಮೀರಿಸಿರ್ತಕ್ಕಂಥ ಕೀರ್ತಿ ಯಾರು ಸಲ್ಲಪ್ಪ ಅಂದ್ರೆ ಈ ರೋಮನ್ನರಿಗೆ ಸಲ್ಲತ್ತೆ. ಹೀಗಾಗಿ ರೋಮನ್ನರು ಅವರ ಒಂದು ಎಲ್ಲ ಕೊಡುಗೆಗಳಲ್ಲಿಯೇ ಅಂದ್ರೆ ಅವರು ಬೌದ್ಧಿಕ ಕ್ಷೇತ್ರಕ್ಕೆ ಕೊಟ್ಟಂತ ಎಲ್ಲ ಕೊಡುಗೆಗಳಲ್ಲಿ ಅತ್ಯಂತ ಮುಖ್ಯವಾದವುಗಳು ಯಾವಪ್ಪ ಅಂದ್ರೆ ಈ ಕಾನೂನುಗಳು. ಹೀಗಾಗಿ ಈ ಕಾನೂನುಗಳಂತ ಬಂದಾಗ ಇವು ಏನಾಗಿದ್ದಪ್ಪ ಅಂತಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಅಂತಕ್ಕಂಥ ಒಂದು ತತ್ವಗಳ ಹಿನ್ನೆಲೆಯಲ್ಲಿ ಕಂಡು ಬರ್ತಾವೆ. ಹೀಗಾಗಿ ಈ ರೋಮನ್ನರು ಜಾರಿಗೆ ತಂದಂತ ಕಾನೂನುಗಳು ಮುಂದೆ ಇಂಗ್ಲೆಂಡ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಜಗತ್ತಿನ ಅನೇಕ ರಾಷ್ಟ್ರಗಳ ಮೇಲೆ ಏನ್ ಮಾಡ್ತಾವಪ್ಪ ಅಂದ್ರೆ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಭಾವವನ್ನು ಬೀರ್ತಾವೆ. ಈ ಹಿನ್ನೆಲೆಯಲ್ಲಿ ನಾವೇನ್ ಮಾಡೋಣಪ್ಪ ಅಂದ್ರೆ ರೋಮನ್ನರ ಕಾನೂನುಗಳ ಬಗ್ಗೆ ತಿಳ್ಕೊಂಡು. ಹಾಗಾದ್ರೆ ಈ ರೋಮನ್ನರ ಕಾನೂನುಗಳು ಆರಂಭದಲ್ಲಿ ನಮಗೆ ಯಾವ ರೀತಿಯಾಗಿ ಕಂಡು ಬರ್ತದಪ್ಪ ಅಂದ್ರೆ 12 ಕೋಷ್ಟಕಗಳ ರೂಪದಲ್ಲಿ ಕಂಡು ಬರ್ತದೆ. ಏನಕ್ಕಿದ್ರಿ 12 ಕೋಷ್ಟಕಗಳ ರೂಪದಲ್ಲಿ. ಅಂದ್ರೆ ಯಾವ ಸಂದರ್ಭದಲ್ಲಿ ಗಣರಾಜ್ಯ ಮಾದರಿಯ ಸರ್ಕಾರದ ಸಂದರ್ಭದಲ್ಲಿ ರೋಮನ್ನರಿಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಲಿಖಿತ ಕಾನೂನುಗಳ ಸಂಹಿತೆ ಇರಲಿಲ್ಲ. ಅವು ಕೇವಲ ಕೋಷ್ಟಕಗಳ ರೂಪದಲ್ಲಿದ್ದು ಆ ಕೋಷ್ಟಕಗಳ ರೂಪದಲ್ಲಿರ್ತಕ್ಕಂಥ ಕಾನೂನುಗಳನ್ನ ಯಾರು ಅರ್ಥೈಸ್ತಿದ್ರಪ್ಪ ಅಂದ್ರೆ ಪುರೋಹಿತರು ಅರ್ಥೈಸ್ತಿದ್ರು. ಹೀಗಾಗಿ ಆ ಪುರೋಹಿತರಿಂದ ಅರ್ಥೈಸಲ್ಪಡ್ತಕ್ಕಂಥ ಈ 12 ಕೋಷ್ಟಕಗಳ ಕಾನೂನುಗಳನ್ನ ರೋಮಿನಲ್ಲಿ ಆಳ್ವಿಕೆಗೆ ಬಂದಂತಹ ಜಸ್ಟಿನಿಯನ್ ಅಂತಕ್ಕಂಥ ರಾಜ, ಹ್ಯಾರಿ ಜಸ್ಟಿನಿಯನ್ ಅಂತಕ್ಕಂಥ ರಾಜ, ಈತ ತನ್ನ ಆಳ್ವಿಕೆಯ ಅವಧಿಯಲ್ಲಿ ಈ 12 ಕೋಷ್ಟಕಗಳ ರೂಪದಲ್ಲಿ ಇರ್ತಕ್ಕಂಥ ಎಲ್ಲ ಕಾನೂನುಗಳನ್ನ ಕ್ರೋಢೀಕರಣ ಮಾಡ್ತಾನೆ. ಹೀಗಾಗಿ ಜಸ್ಟಿನಿಯನ್ನಿಂದಾಗಿ ರೋಮಿನ ಹಳೆಯ ಕಾನೂನುಗಳೆಲ್ಲವೂ ಕ್ರೋಢೀಕರಣಗೊಂಡು ಅವು ಸಂಹಿತೆಯ ರೂಪವನ್ನು ಪಡೆದುಕೋತಾವೆ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ರೋಮಿನಲ್ಲಿ ಕಂಡು ಬರ್ತಕ್ಕಂಥ ಕಾನೂನುಗಳನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಜಸ್ಟಿನಿಯನ್ನ ಸಂಹಿತೆಗಳು ಅಂತ ಕರಿತೇವೆ. ಹೀಗಾಗಿ ಇಲ್ಲಿ ಜಸ್ಟಿನಿಯನ್ನ ಸಂಹಿತೆಯನ್ನ ಲ್ಯಾಟಿನ್ ಭಾಷೆಯಲ್ಲಿ ಕಾರ್ಪಸ್ ಜೂರಿಸ್ ಸಿವಿಲಿಸ್ ಅಂತ ಕರಿತೇವೆ. ಹೀಗಾಗಿ ಇಲ್ಲಿ ಕಾರ್ಪಸ್ ಜೂರಿಸ್ ಸಿವಿಲಿಸ್ ಅಂದ್ರೆ ಒಂದೇ, ಜಸ್ಟಿನಿಯನ್ನ ಸಂಹಿತೆ ಅಂದ್ರೆ ಒಂದೇ. ಒಟ್ಟಾರೆಯಾಗಿ ಜಸ್ಟಿನಿಯನ್ನ ಸಂಹಿತೆ ಅಂತ ಬಂದಾಗ ಅವು ರೋಮನ್ನರ ಕಾನೂನುಗಳು ಎಂದರ್ಥ. ಹಾಗಾದ್ರೆ ಇಲ್ಲಿ ಜಸ್ಟಿನಿಯನ್ನ ಸಂಹಿತೆಯನ್ನು ನೋಡುವಾಗ ಅಥವಾ ಈ ಕಾರ್ಪಸ್ ಜೂರಿಸ್ ಸಿವಿಲಿಸ್ ಅಂತ ಬಂದಾಗ ಇಲ್ಲಿ ಜಸ್ಟಿನಿಯನ್ ಏನ್ ಮಾಡ್ತಾನಪ್ಪ ಅಂದ್ರೆ ರೋಮಿನಲ್ಲಿ ಕಂಡು ಬರ್ತಕ್ಕಂಥ ಕಾನೂನುಗಳನ್ನ ಸುಧಾರಿಸುವ ಸಲುವಾಗಿ ಆತ ಏನ್ ಮಾಡ್ತಾನಪ್ಪ ಅಂದ್ರೆ 10 ಜನ ನುರಿತ ನ್ಯಾಯಾಧೀಶರು ಹಾಗೂ ವಕೀಲರನ್ನ ಒಳಗೊಂಡಂತಹ ಒಂದು ಆಯೋಗವನ್ನು ರಚನೆ ಮಾಡ್ತಾನೆ. ಏನನ್ನರಿ 10 ಜನ ನುರಿತ ನ್ಯಾಯಾಧೀಶರು ಹಾಗೂ ಹಲವಾರು ವಕೀಲರನ್ನ ಒಳಗೊಂಡಂತ ಒಂದು ಆಯೋಗವನ್ನು ರಚನೆ ಮಾಡ್ತಾನೆ. ಈ ಆಯೋಗದ ಮುಖೇನವಾಗಿ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಕಾನೂನು ಸುಧಾರಣಾ ಕಾರ್ಯವನ್ನು ಕೈಗೊಳ್ತಾನೆ. ಅಂತ ಸಂದರ್ಭದಲ್ಲಿ ಈ 10 ಜನ ನುರಿತ ನ್ಯಾಯಾಧೀಶರು ಮತ್ತು ಆ ವಕೀಲರನ್ನ ಒಳಗೊಂಡಂತ ಈ ಆಯೋಗ ಏನ್ ಮಾಡದಪ್ಪ ಅಂದ್ರೆ 534ರಲ್ಲಿ ಅಂದ್ರೆ ಸರಿಸುಮಾರು 14 ತಿಂಗಳ ಕಾಲ ಸುದೀರ್ಘ ಅಧ್ಯಯನವನ್ನು ಕೈಗೊಂಡು ಒಂದು ವರದಿಯನ್ನ ಸಿದ್ಧಪಡಿಸಿಕೊಡ್ತಾರೆ. ಯಾರಿಗ್ರಿ? ಜಸ್ಟಿನಿಯನ್ಗೆ. 10 ಜನ ನುರಿತ ನ್ಯಾಯಾಧೀಶರು ಮತ್ತು ವಕೀಲರನ್ನ ಒಳಗೊಂಡಂತ ಆ ಆಯೋಗ ಕ್ರಿಸ್ತ ಶಕ 534ರಲ್ಲಿ ಸರಿಸುಮಾರು 14 ತಿಂಗಳ ಕಾಲ ನಿರಂತರ ಅಧ್ಯಯನವನ್ನು ಕೈಗೊಂಡು ಆ ಅಧ್ಯಯನದ ಮುಖೇನ
ಈ ಕಾನೂನಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ವರದಿಯನ್ನು ಸಿದ್ಧಪಡಿಸಿಕೊಳ್ತಾರೋ ಆ ವರದಿಯನ್ನ ಜಸ್ಟಿನಿಯನ್ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಕಾಲಾವಧಿಯಲ್ಲಿ ಜಾರಿಗೊಳಿಸ್ತಾನೆ. ಹಾಗಾದ್ರೆ ಆ ಜಸ್ಟಿನಿಯನ್ ಜಾರಿಗೊಳಿಸಿರ್ತಕ್ಕಂಥ ಅವನ ಕಾನೂನುಗಳನ್ನು ತೆಗೆದುಕೊಂಡಾಗ ಅವು ಮುಖ್ಯವಾಗಿ 4 ಭಾಗಗಳನ್ನ ಒಳಗೊಂಡಿದ್ದು. ಎಷ್ಟು ಭಾಗಗಳನ್ರಿ? 4 ಭಾಗಗಳನ್ನ. ಆ 4 ಭಾಗಗಳು ಯಾವಪ್ಪ ಅಂತಂದ್ರೆ, ಒಂದು ಕೋಡ್, 2 ಡೈಜೆಸ್ಟ್, 3 ಇನ್ಸ್ಟಿಟ್ಯೂಟ್, 4 ನಾವೆಲ್. ಹೀಗೆ ಈ 4 ರೀತಿಯಾಗಿರ್ತಕ್ಕಂಥ ಭಾಗಗಳು ನಮಗೆ ಎಲ್ಲಿ ಕಂಡು ಬರ್ತಿದ್ರಿ? ಕಾರ್ಪಸ್ ಜೂರಿಸ್ ಸಿವಿಲಿಸ್ ಅಥವಾ ಜಸ್ಟಿನಿಯನ್ನ ಸಂಹಿತೆಯಲ್ಲಿ. ಹಾಗಾದ್ರೆ ಅದರಲ್ಲಿ ಮೊದಲನೇ ಭಾಗವಾಗಿ ಕಂಡು ಬರ್ತಕ್ಕಂಥ ಕೋಡ್ ಅಂತ ಬಂದಾಗ ಇದು ಏನನ್ನ ಒಳಗೊಂಡಿತ್ತಪ್ಪ ಅಂತಂದ್ರೆ ರೋಮಿನಲ್ಲಿ ಕಂಡು ಬರ್ತಕ್ಕಂಥ ರಾಜರ ಆಜ್ಞೆಗಳನ್ನ ಒಳಗೊಂಡಿತ್ತು. ಹೀಗಾಗಿ ರೋಮನ್ ರಾಜರು ಹೊರಡಿಸಿರ್ತಕ್ಕಂಥ ಎಲ್ಲ ಆಜ್ಞೆಗಳು ಕಂಡು ಬರ್ತಕ್ಕಂಥ ಒಂದು ಭಾಗ ಯಾವ್ದಾಗಿತ್ತು ಅಂದ್ರೆ ಕೋಡ್ ಅಂತಕ್ಕಂಥ ಒಂದು ಭಾಗ ಆಗಿತ್ತು. ಇನ್ನು ಎರಡನೇ ಭಾಗ ಏನಪ್ಪ ಅಂದ್ರೆ ಡೈಜೆಸ್ಟ್. ಈ ಡೈಜೆಸ್ಟ್ ಅಂತಕ್ಕಂಥ ಭಾಗ ಏನನ್ನ ಒಳಗೊಂಡಿತ್ತಪ್ಪ ಅಂತಂದ್ರೆ ಇದು ನ್ಯಾಯಶಾಸ್ತ್ರಜ್ಞರ ತೀರ್ಪುಗಳನ್ನ ಅಥವಾ ಅಭಿಪ್ರಾಯಗಳನ್ನ ಒಳಗೊಂಡಂತ ಒಂದು ಭಾಗ ಆಗಿತ್ತು. ಯಾವ್ದ್ರಿ? ಡೈಜೆಸ್ಟ್. ಇಲ್ಲಿ ಕೋಡ್ ಎನ್ನುವುದು ರಾಜರ ರಾಜ್ಯಾಜ್ಞೆಗಳನ್ನ ಒಳಗೊಂಡಿದ್ರ ಈ ಡೈಜೆಸ್ಟ್ ಎನ್ನುವುದು ಏನಾಗಿತ್ತಪ್ಪ ಅಂದ್ರೆ ಇದು ನ್ಯಾಯಶಾಸ್ತ್ರಜ್ಞರ ತೀರ್ಪುಗಳು ಅಥವಾ ಅಭಿಪ್ರಾಯಗಳನ್ನ ಒಳಗೊಂಡಂತಹ ಭಾಗವಾಗಿತ್ತು. ಇನ್ನು ನಂತರ ಇನ್ಸ್ಟಿಟ್ಯೂಟ್ ಅನ್ನೋದು ಇದು ಏನಾಗಿತ್ತಪ್ಪ ಅಂತಂದ್ರೆ ಕಾನೂನು ವಿದ್ಯಾರ್ಥಿಗಳಿಗಾಗಿ ರಚಿಸಲ್ಪಟ್ಟಂತಹ ಒಂದು ಪಠ್ಯಕ್ರಮ ಆಗಿತ್ತು. ಯಾವ್ದ್ರಿ? ಇನ್ಸ್ಟಿಟ್ಯೂಟ್. ಇದು ಕಾನೂನನ್ನ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೋಸ್ಕರ ರಚನೆ ಮಾಡಿರ್ತಕ್ಕಂಥ ಒಂದು ಪಠ್ಯಕ್ರಮ ಆಗಿತ್ತು. ಅಷ್ಟೇ ಅಲ್ಲದೆ ಕಾನೂನಿನ ವಿಮರ್ಶೆಗಳನ್ನ ಒಳಗೊಂಡಂತ ಒಂದು ಭಾಗವಾಗಿತ್ತು. ಯಾವ್ದ್ರಿ? ಇನ್ಸ್ಟಿಟ್ಯೂಟ್. ಇನ್ನು ಕೊನೆಯ ಭಾಗ ಯಾವಪ್ಪ ಅಂದ್ರೆ ನಾವೆಲ್. ಈ ನಾವೆಲ್ ಅಂತಕ್ಕಂಥ ಭಾಗ ಯಾವುದಕ್ಕೆ ಸಂಬಂಧಪಡುತ್ತಪ್ಪ ಅಂದ್ರೆ ಇದು ಕಾನೂನುಗಳನ್ನ ಮಾರ್ಪಾಡು ಮಾಡ್ತಕ್ಕಂಥ ಒಂದು ಭಾಗ ಆಗಿತ್ತು. ಉದಾಹರಣೆಗೆ ಹಳೆಯ ಕಾನೂನುಗಳನ್ನ ತೆಗೆದು ಹಾಕಿ ಹೊಸ ಕಾನೂನುಗಳನ್ನ ಸೇರ್ಪಡೆ ಮಾಡ್ತಕ್ಕಂಥ ಒಂದು ಭಾಗ ಯಾವುದಾಗಿತ್ತಪ್ಪ ಅಂದ್ರೆ ನಾವೆಲ್ ಅಂತಕ್ಕಂಥ ಭಾಗ. ಅಷ್ಟೇ ಅಲ್ಲದೆ ಇದೇ ನಾವೆಲ್ ಭಾಗ ಏನಾಗಿತ್ತಪ್ಪ ಅಂತಂದ್ರೆ ಹೊಸ ಶಾಸನಗಳನ್ನ ಒಳಗೊಂಡಂತಹ ಒಂದು ಸಂಹಿತೆಗಳ ಗುಚ್ಛವಾಗಿ ಕಂಡು ಬರ್ತಿತ್ತು. ಒಟ್ಟಾರೆಯಾಗಿ ಈ 4 ರೀತಿಯಾಗಿರ್ತಕ್ಕಂಥ ಒಂದು ಭಾಗಗಳು ನಮಗೆ ಎಲ್ಲಿ ಕಂಡು ಬರ್ತಾವ್ರಿ? ಜಸ್ಟಿನಿಯನ್ನ ಸಂಹಿತೆಯಲ್ಲಿ ಅಥವಾ ಕಾರ್ಪಸ್ ಜೂರಿಸ್ ಸಿವಿಲಿಸ್ ಅಂತಕ್ಕಂಥ ಒಂದು ಸಂಹಿತೆಯಲ್ಲಿ. ಈ 4 ಭಾಗಗಳು ಅಷ್ಟೇ ಅಲ್ಲದೆ ಇದೇ ಜಸ್ಟಿನಿಯನ್ನ ಸಂಹಿತೆ ಏನಾಗಿತ್ತಪ್ಪ ಅಂತಂದ್ರೆ ಮುಖ್ಯವಾಗಿ 2 ರೀತಿಯ ಪೌರತ್ವದ ಕಾಯ್ದೆಗಳನ್ನ ಒಳಗೊಂಡಿತ್ತು. ಎಷ್ಟು ರೀತಿ ರೀ? 2 ರೀತಿಯ ಪೌರತ್ವದ ಕಾಯ್ದೆಗಳು. ಅವೇವಪ್ಪ ಅಂದ್ರ ಒಂದು ಜಸ್ ಸಿವಿಲಿ, ಇನ್ನೊಂದು ದಿ ಜಸ್ ಜೆಂಟಿಯಂ. ಈ ಕಾರ್ಪಸ್ ಜೂರಿಸ್ ಸಿವಿಲಿಸ್ ಅಂತಕ್ಕಂಥ ಒಂದು ಸಂಹಿತೆ ಈ 4 ಭಾಗಗಳ ಅಷ್ಟೇ ಅಲ್ಲದೆ ಇದು 2 ರೀತಿಯ ಪೌರತ್ವದ ಕಾಯ್ದೆಗಳನ್ನ ಒಳಗೊಂಡಿತ್ತು. ಒಂದು ದ ಜಸ್ ಸಿವಿಲಿ, ಇನ್ನೊಂದು ದ ಜಸ್ ಜೆಂಟಿಯಂ. ಈ ದ ಜಸ್ ಸಿವಿಲಿ ಅಂದ್ರೆ ಏನ್ರಿ? ಮೂಲ ರೋಮನ್ನರಿಗೆ ಅಂದ್ರ ಸ್ಥಳೀಯ ರೋಮನ್ನರಿಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಕಾನೂನುಗಳನ್ನ ನಾವೇನಂತ ಕರಿತೀವಿ? ಜಸ್ ಸಿವಿಲಿ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಇದೇ ಜಸ್ ಸಿವಿಲಿ ಇದು ಸಿವಿಲ್ ಕೋಡ್ಗಳನ್ನ ಒಳಗೊಂಡಿತ್ತು, ಅಂದ್ರೆ ನಾಗರಿಕ ಸಂಹಿತೆಗಳನ್ನ ಒಳಗೊಂಡಿತ್ತು. ಇನ್ನು ದ ಜಸ್ ಜೆಂಟಿಯಂ ಅಂತ ಬಂದಾಗ ಇದು ಮೂಲ ರೋಮನ್ನರಲ್ಲದವರು, ಅಂದ್ರೆ ಅವರು ರೋಮನ್ ನಾಗರಿಕರಲ್ಲ, ಅವರು ರೋಮಿನಲ್ಲಿ ಬಂದು ನೆಲೆಸಿರ್ತಕ್ಕಂಥ ವಿದೇಶಿಯರು. ಹೀಗಾಗಿ ರೋಮಿನಲ್ಲಿ ಬಂದು ನೆಲೆಸಿದ ವಿದೇಶಿಯರಿಗೆ ಸಂಬಂಧಿಸಿದ ಕಾನೂನುಗಳನ್ನ ನಾವೇನಂತ ಕರಿತೀವಿ? ಜಸ್ ಜೆಂಟಿಯಂ ಅಂತ ಕರಿತೀವಿ. ಹೀಗೆ ಈ 2 ರೀತಿಯಾಗಿರ್ತಕ್ಕಂಥ ಪೌರತ್ವ ಕಾಯ್ದೆಗಳು ನಮಗೆ ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಈ ಜಸ್ಟಿನಿಯನ್ನ ಒಂದು ಸಂಹಿತೆಗಳಲ್ಲಿ ಕಂಡು ಬರ್ತಾವ. ಇದು ರೋಮನ್ನರ ಕೊಡುಗೆಗಳಲ್ಲೇ ಅತಿ ಮುಖ್ಯವಾದಂತ ಒಂದು ಕಾನೂನಿನ ಕೊಡುಗೆ. ಇನ್ನು ಇದೇ ರೋಮನ್ನರ ಕಾನೂನುಗಳಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ಮತ್ತೊಂದು ಮುಖ್ಯ ಕೊಡುಗೆ ಯಾವಪ್ಪ ಅಂದ್ರೆ ಭಾಷೆ ಮತ್ತು ಸಾಹಿತ್ಯಕ್ಕೆ ರೋಮನ್ನರು ನೀಡಿರ್ತಕ್ಕಂಥ ಒಂದು ಕೊಡುಗೆಗಳು. ಅಂದ್ರೆ ರೋಮನ್ನರ ಭಾಷೆ ಮತ್ತು ಸಾಹಿತ್ಯ. ಈ ಭಾಷೆ ಮತ್ತು ಸಾಹಿತ್ಯಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳನ್ನು ನೋಡುವಾಗ ಅದರಲ್ಲಿ ಮುಖ್ಯವಾಗಿ ನಮಗೆ ಏನಕ್ಕಪ್ಪ ಅಂದ್ರೆ ಭಾಷೆ ಅಂತ ಬಂದಾಗ ಲ್ಯಾಟಿನ್ ಭಾಷೆ ಇದು ರೋಮನ್ನರು ಜಗತ್ತಿಗೆ ನೀಡಿರ್ತಕ್ಕಂಥ ಒಂದು ಮುಖ್ಯ ಕೊಡುಗೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ
ರೋಮನ್ನರಿಂದ ರೂಪುಗೊಂಡಂತಹ ಈ ಲ್ಯಾಟಿನ್ ಭಾಷೆ ಮಧ್ಯಯುಗೀನ ಅವಧಿಗೆ ಬಂದಾಗ ಇದೊಂದು ಏನಕತ್ತಪ್ಪ ಅಂದ್ರ ಒಂದು ದೈವಿಕ ಭಾಷೆಯಾಗಿ ಮಾರ್ಪಡುತ್ತೆ. ಯಾವ್ದ್ರಿ? ಇದೇ ಲ್ಯಾಟಿನ್ ಭಾಷೆ. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಭಾಷೆಯ ಹಿನ್ನೆಲೆಯಲ್ಲಿಯೂ ಕೂಡ ಈ ರೋಮನ್ನರು ಏನ್ ಮಾಡ್ತಾರಪ್ಪ ಅಂದ್ರ ಒಂದು ತಮ್ಮದೇ ಆದಂತ ಒಂದು ಕೊಡುಗೆಯನ್ನು ಕೊಡ್ತಾರೆ. ಹಾಗಾದ್ರ ಈ ಲ್ಯಾಟಿನ್ ಭಾಷೆಯ ಹಿನ್ನೆಲೆಯನ್ನು ನೋಡುವುದಾದ್ರ ಮೂಲತಃ ಲ್ಯಾಟಿನ್ ಭಾಷೆ ಇದು ಇಂಡೋ ಯುರೋಪಿಯನ್ ಗುಂಪಿಗೆ ಸೇರಿರ್ತಕ್ಕಂಥ ಒಂದು ಭಾಷೆ. ಯಾವ ಭಾಷೆ ರೀ? ಗುಂಪು ರೀ, ಇಂಡೋ ಯುರೋಪಿಯನ್ ಗುಂಪು. ಹೀಗಾಗಿ ಈ ಇಂಡೋ ಯುರೋಪಿಯನ್ ಗುಂಪಿಗೆ ಸೇರಿರ್ತಕ್ಕಂತಹ ಈ ಲ್ಯಾಟಿನ್ ಭಾಷೆ ಮೂಲತಃ ರೂಪುಗೊಳ್ಳಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರ ಲ್ಯಾಟಿಯಂ ಅಂತಕ್ಕಂಥ ಒಂದು ಪ್ರದೇಶ. ಯಾವ ಪ್ರದೇಶ ರೀ? ಲ್ಯಾಟಿಯಂ ಪ್ರದೇಶ. ಆ ಲ್ಯಾಟಿಯಂ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥ ಜನರು ಅವರಿಂದ ಪರಿವರ್ತಿತಗೊಂಡು ಅಂದ್ರ ಅಲ್ಲಿರ್ತಕ್ಕಂಥ ಸ್ಥಳೀಯ ಭಾಷೆ ಗ್ರೀಕ್ ಮತ್ತು ಲ್ಯಾಟಿಯಂ ಈ ಎರಡೂ ಭಾಷೆಗಳ ಮಿಶ್ರಣದಿಂದಾಗಿ ಒಂದು ಹೊಸ ಭಾಷೆ ಉತ್ಪತ್ತಿ ಆಯಿತು. ಆ ಹೊಸ ಭಾಷೆನೇ ಯಾವಪ್ಪ ಅಂದ್ರೆ ಲ್ಯಾಟಿನ್ ಭಾಷೆ. ಹೀಗಾಗಿ ಲ್ಯಾಟಿನ್ ಭಾಷೆ ಎಂಬುದು ಇದು ಲ್ಯಾಟಿಯಂ ಮತ್ತು ಗ್ರೀಕ್ ಭಾಷೆಗಳ ಮಿಶ್ರಿತಗೊಂಡಂತಹ ಒಂದು ಭಾಷೆ. ಯಾವ್ದ್ರಿ? ಲ್ಯಾಟಿನ್. ಹೀಗಾಗಿ ಈ ಲ್ಯಾಟಿನ್ ಇದು ಇಂಡೋ ಯುರೋಪಿಯನ್ ಗುಂಪಿಗೆ ಸೇರಿರ್ತಕ್ಕಂಥ ಒಂದು ಭಾಷೆ. ಈ ಇಂಡೋ ಯುರೋಪಿಯನ್ ಗುಂಪಿಗೆ ಸೇರಿರ್ತಕ್ಕಂಥ ಈ ಭಾಷೆ ಮಧ್ಯಯುಗೀನ ಅವಧಿಗೆ ಬಂದಾಗ ಏನಾಗಿ ಮಾರ್ಪಡ್ತ್ರಿ? ದೈವಿಕ ಭಾಷೆಯಾಗಿ ಮಾರ್ಪಡಿತು. ಅಷ್ಟೇ ಅಲ್ಲದೆ ಯುರೋಪಿನಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಭಾಷೆಗಳ ಮೂಲವಾಗಿ ಮಾರ್ಪಡಿತು. ಉದಾಹರಣೆಗೆ ಇಂಗ್ಲಿಷ್ ಆಗಿರ್ಬೋದು, ಫ್ರೆಂಚ್ ಆಗಿರ್ಬೋದು, ಸ್ಪ್ಯಾನಿಷ್ ಆಗಿರ್ಬೋದು, ಇತರೆ ಅರೇಬಿಕ್ ಆಗಿರ್ಬೋದು. ಹೀಗೆ ಈ ರೀತಿಯ ಒಂದು ಎಲ್ಲ ಭಾಷೆಗಳಿಗೆ ಮೂಲ ಭಾಷೆಯಾಗಿ ಮಾರ್ಪಟ್ಟಿದ್ದು ಯಾವಪ್ಪ ಅಂದ್ರ ಈ ಲ್ಯಾಟಿನ್ ಭಾಷೆ. ಅಷ್ಟೇ ಅಲ್ಲದೆ ಇದೇ ಲ್ಯಾಟಿನ್ ಭಾಷೆ ಪಾಶ್ಚಿಮಾತ್ಯ ನಾಗರಿಕ ಪ್ರಪಂಚದ ಅಧಿಕೃತ ಭಾಷೆಯಾಗಿ ಮಾರ್ಪಡಿತು. ಯಾವಾಗ್ರಿ? ರೋಮನ್ ಸಾಮ್ರಾಜ್ಯದ ಪತನ ನಂತರ ಈ ಲ್ಯಾಟಿನ್ ಭಾಷೆ ಎಷ್ಟೊಂದು ವ್ಯಾಪಕವಾಗಿ ಹರಡಿತಪ್ಪ ಅಂತಂದ್ರೆ ಇದು ಪಾಶ್ಚಿಮಾತ್ಯ ನಾಗರಿಕ ಪ್ರಪಂಚದ ಅಧಿಕೃತ ಭಾಷೆಯಾಗಿ ಮಾರ್ಪಡುತ್ತೆ. ಹೀಗೆ ಒಟ್ಟಾರೆಯಾಗಿ ಭಾಷೆಯ ಹಿನ್ನೆಲೆಯಲ್ಲಿಯೂ ಸಹ ಈ ಲ್ಯಾಟಿನ್ ಭಾಷೆ ಏನಕತ್ತಪ್ಪ ಅಂದ್ರೆ ಮುಖ್ಯ ಕೊಡುಗೆ ಕಂಡು ಬರುತ್ತೆ. ಇನ್ನು ಈ ಭಾಷೆಯನ್ನು ನೋಡಿದ ನಂತರ ಸಾಹಿತ್ಯ ಅಂತ ಬಂದಾಗ ಈ ರೋಮನ್ನರು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಗ್ರೀಕರಂತೆ ಇತಿಹಾಸ ಆಗಿರ್ಬೋದು, ಭಾವಗೀತೆಗಳಾಗಿರ್ಬೋದು, ಕವನಗಳಾಗಿರ್ಬೋದು, ನಾಟಕಗಳಾಗಿರ್ಬೋದು, ಹೀಗೆ ಇನ್ನೂ ಹಲವಾರು ರೀತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಸಾಹಿತ್ಯಗಳನ್ನ ರಚನೆ ಮಾಡ್ತಾರೆ. ಹೀಗಾಗಿ ಆ ಸಾಹಿತ್ಯಗಳನ್ನ ಏನ್ ಮಾಡೋಣ ಅಂದ್ರೆ ಒಂದೊಂದಾಗಿ ಚರ್ಚೆ ಮಾಡೋಣ. ಹಾಗಾದ್ರೆ ರೋಮನ್ನರ ಸಾಹಿತ್ಯದಲ್ಲಿ ನಮಗೆ ಮೊದಲನೇದಾಗಿ ಕಂಡು ಬರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಸಿಸಿರೋ ಅಂತಕ್ಕಂಥ ವ್ಯಕ್ತಿ. ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಗದ್ಯ ಕೃತಿಯನ್ನ ರಚನೆ ಮಾಡ್ತಾನೆ. ಯಾರ್ರೀ? ಸಿಸಿರೋ. ಹೀಗಾಗಿ ರೋಮನ್ನರ ಕೊಡುಗೆಗಳಲ್ಲಿ, ರೋಮನ್ನರ ಸಾಹಿತ್ಯಿಕ ಕೊಡುಗೆಯಲ್ಲಿ ಮೊದಲನೇದಾಗಿ ಕಂಡು ಬರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಸಿಸಿರೋ ಅಂತಕ್ಕಂಥ ವ್ಯಕ್ತಿ. ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಗದ್ಯ ಕೃತಿಗಳನ್ನ ರಚನೆ ಮಾಡ್ತಾನು. ಸಿಸಿರೋನ ನಂತರ ಕಂಡು ಬರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಜೂಲಿಯಸ್ ಸೀಸರ್. ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಗಾಲಿಕ್ ವಾರ್ಸ್ ಮತ್ತು ಸಿವಿಲಿಕ್ ವಾರ್ಸ್ ಅಂತಕ್ಕಂಥ ಕೃತಿಗಳನ್ನ ರಚನೆ ಮಾಡ್ತಾನೆ. ಯಾರ್ರೀ? ಜೂಲಿಯಸ್ ಸೀಸರ್. ಗಾಲಿಕ್ ವಾರ್ಸ್ ಮತ್ತು ಸಿವಿಲಿಕ್ ವಾರ್ಸ್. ಜೂಲಿಯಸ್ ಸೀಸರ್ನ ನಂತರ ಇದೇ ಸಾಹಿತ್ಯ ಕ್ಷೇತ್ರದಲ್ಲಿ ಕಂಡು ಬರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಕ್ಯಾಟುಲಸ್ ಮತ್ತು ಲುಕ್ರೇಟಿಸ್. ಈ ಕ್ಯಾಟುಲಸ್ ಮತ್ತು ಲುಕ್ರೇಟಿಸ್ ಅಂತಕ್ಕಂಥ ಕವಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಭಾವಗೀತೆಗಳನ್ನ ರಚನೆ ಮಾಡ್ತಾರೆ. ಯಾರ್ರೀ? ಕ್ಯಾಟುಲಸ್ ಮತ್ತು ಲುಕ್ರೇಟಿಸ್ ಇವರಿಂದ ಅನೇಕ ಭಾವಗೀತೆಗಳ ರಚನೆ ಆಕವು. ಇವರ ನಂತರ ವರ್ಜಿಲ್ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಕವಿ ಕಂಡು ಬರ್ತಾನೆ. ಈ ವರ್ಜಿಲ್ನಿಂದ ಎನಿಯಾಡ್ ಅಂತಕ್ಕಂಥ ಒಂದು ಮಹಾಕಾವ್ಯ ರಚನೆ ಆಕತ್ತೆ. ಯಾವ್ದ್ರಿ? ಎನಿಯಾಡ್. ಇದು ವರ್ಜಿಲ್ನಿಂದ ರಚನೆಗೊಂಡಂತ ಏಕಮಾತ್ರ ಕಾವ್ಯ. ಅಷ್ಟೇ ಅಲ್ಲದೆ ಈ ವರ್ಜಿಲ್ ಎಷ್ಟೊಂದು ಉದ್ದಾಮ ಪಂಡಿತನಾಗಿರ್ತಾನಪ್ಪ ಅಂದ್ರೆ ಇವನನ್ನ ರೋಮನ್ನರ ದಿವ್ಯ ಧ್ವನಿ ಅಂತ ಕರೀತಾರೆ. ಯಾರನ್ರಿ? ವರ್ಜಿಲ್ ನನ್ನ ವಾಯ್ಸ್ ಆಫ್ ರೋಮ್ ಅಥವಾ ರೋಮನ್ನರ ದಿವ್ಯ ಧ್ವನಿ ಅಂತ ಕರೀತಾರೆ. ಹೀಗಾಗಿ ಈತನಿಂದ ಎನಿಯಾಡ್ ಅಂತಕ್ಕಂಥ ಒಂದು ಶ್ರೇಷ್ಠ ಮಹಾಕಾವ್ಯ ರಚನಾಕತಿ. ಎನಿಯಾಡ್ ಅಷ್ಟೇ ಅಲ್ಲದೆ ಇನ್ನೂದ 2 ಮುಖ್ಯ ಕೃತಿಗಳ ರಚನೆ ಯಾವಪ್ಪ ಅಂದ್ರ ಬುಕೋಲಿಕ್ಸ್ ಮತ್ತು ಜಿಯಾರ್ಜಿಕ್ಸ್. ಈ ಕೃತಿಗಳನ್ನು ಸಹ ರಚನೆ ಮಾಡ್ತಾನೆ. ಯಾರ್ರೀ? ವರ್ಜಿಲ್.
ಎನಿಯಾಡ್ ಅಂತಕ್ಕಂಥ ಒಂದು ಮಹಾಕಾವ್ಯ ಅಷ್ಟೇ ಅಲ್ಲದೆ ಬುಕೋಲಿಕ್ಸ್ ಮತ್ತು ಜಿಯಾರ್ಜಿಕ್ಸ್ ಅಂತಕ್ಕಂಥ ಇತರೆ ಕೃತಿಗಳನ್ನ ರಚನೆ ಮಾಡ್ತಾರೆ. ಅದರಲ್ಲಿ ಎನಿಯಾಡ್ ಇದು ನಮಗೆ ಏನ್ ತಿಳಿಸ್ಕೊಡುತ್ತಪ್ಪ ಅಂದ್ರೆ ರೋಮನ್ನರ ಮೂಲ ಪುರುಷನಾದಂತಹ ಇನಿಯಾಸನ ಬಗ್ಗೆ ತಿಳಿಸ್ಕೊಡುತ್ತೆ. ಯಾವ್ದ್ರಿ? ಎನಿಯಾಡ್ ಅಂತಕ್ಕಂಥ ಕೃತಿ. ಈ ಇನಿಯಾಸನ ಬಗ್ಗೆ ತಿಳಿಸ್ಕೊಡೋದು ಅಷ್ಟೇ ಅಲ್ಲದೆ ರೋಮುಲಸ್ ಮತ್ತು ರೇಮಸ್ ಸಹೋದರರಿಂದ ರೋಮ್ ನಗರದ ಸ್ಥಾಪನೆ ಮತ್ತು ಹಿನ್ನೆಲೆ ಬಗ್ಗೆ ತಿಳಿಸ್ಕೊಡುತ್ತೆ. ಯಾವ್ದ್ರಿ? ಇದೇ ಎನಿಯಾಡ್ ಕೃತಿ. ಹೀಗೆ ರೋಮನ್ನರ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಕರ್ಸಿಕೊಂಡಪ್ಪ ಅಂದ್ರೆ ಈ ವರ್ಜಿಲ್ ಅಂತಕ್ಕಂಥ ವ್ಯಕ್ತಿ. ವರ್ಜಿಲ್ ನಂತರ ಯಾರು ಬರ್ತಾರಪ್ಪ ಅಂದ್ರೆ ಜುವೆನಲ್ ಅಂತಕ್ಕಂಥ ವ್ಯಕ್ತಿ. ಈ ಜುವೆನಲ್ ಏನ್ ಮಾಡ್ತಾನಪ್ಪ ಅಂದ್ರೆ ವಿಡಂಬನಾ ಕಾವ್ಯಗಳನ್ನ ರಚನೆ ಮಾಡ್ತಾನೆ. ಯಾರ್ರಿ? ಜುವೆನಲ್ ಅಂತಕ್ಕಂಥ ವ್ಯಕ್ತಿ. ಜುವೆನಲ್ ನಂತರ ಪ್ಲೀನಿ ಅಂತಕ್ಕಂಥ ವ್ಯಕ್ತಿ. ಈತ ಏನ್ ಮಾಡ್ತಾನಪ್ಪ ಅಂದ್ರೆ ನ್ಯಾಚುರಲ್ ಹಿಸ್ಟ್ರಿ ಅಂತಕ್ಕಂಥ ಕೃತಿಯನ್ನ ಬರೀತಾನೆ. ನ್ಯಾಚುರಲ್ ಹಿಸ್ಟ್ರಿ. ಯಾರ್ರಿ? ಪ್ಲೀನಿ. ಪ್ಲೀನಿ ಅಷ್ಟೇ ಅಲ್ಲದೆ ಲೀವಿ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಇತಿಹಾಸಕಾರ ಕಂಡು ಬರ್ತಾನೆ. ಯಾರ್ರಿ? ಲೀವಿ. ಈತ ಏನ್ ಮಾಡ್ತಾನಪ್ಪ ಅಂದ್ರ ದ ಹಿಸ್ಟ್ರಿ ಆಫ್ ರೋಮ್ ಅಥವಾ ರೋಮನ್ ಇತಿಹಾಸ ಅಂತಕ್ಕಂಥ ಕೃತಿಯನ್ನ ಬರೀತಾನೆ. ಯಾರ್ರಿ? ಲೀವಿ ಅಂತಕ್ಕಂಥ ವ್ಯಕ್ತಿ. ಲೀವಿಯ ಜೊತೆಗೆ ಸಲ್ಲುಸ್ಟ್ ಮತ್ತು ಪ್ಲೂಟಾರ್ಕ್ ಅಂತಕ್ಕಂಥ ಇತರೆ ಇತಿಹಾಸಕಾರರು ಕಂಡು ಬರ್ತಾರೆ. ಲಿವಿ ಶ್ರೇಷ್ಠ ಇತಿಹಾಸಕಾರ. ಈ ಲಿವಿಯ ಜೊತೆಗೇನೆ ಕಂಡು ಬರೋರಪ್ಪ ಅಂದ್ರೆ ಸಲ್ಲುಸ್ಟ್ ಮತ್ತು ಪ್ಲೂಟಾರ್ಕ್ ಅಂತಕ್ಕಂಥ ಇತಿಹಾಸಕಾರರು ರೋಮಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಇತಿಹಾಸವನ್ನ ರಚನೆ ಮಾಡ್ತಾರೆ. ಇವರ ನಂತರ ಟ್ಯಾಸಿಟಸ್ ಅಂತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಕಂಡು ಬರ್ತಾನೆ. ಯಾರ್ರಿ? ರೋಮನ್ನರ ಸಾಹಿತ್ಯದಲ್ಲಿ ಕಂಡು ಬರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಟ್ಯಾಸಿಟಸ್. ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಸ್ಥಿತಿ ಪ್ರಜ್ಞೆಗಳು ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡ್ತಾನೆ. ಯಾರ್ರಿ? ಟ್ಯಾಸಿಟಸ್. ಸ್ಥಿತಿ ಪ್ರಜ್ಞೆಗಳು ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡ್ತಾನೋ ಅಷ್ಟೇ ಅಲ್ಲದೆ ನಾವೆಲ್ಸ್ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡ್ತಾನೆ. ಸ್ಥಿತಿ ಪ್ರಜ್ಞೆಗಳು ಮತ್ತು ನಾವೆಲ್ಸ್ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡ್ತಾನೋ ಅಷ್ಟೇ ಅಲ್ಲದೆ ದ ಹಿಸ್ಟೋರೀಸ್ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡ್ತಾನೆ. ಯಾರ್ರಿ? ಟ್ಯಾಸಿಟಸ್ ಅಂತಕ್ಕಂಥ ವ್ಯಕ್ತಿ. ಇನ್ನು ಟ್ಯಾಸಿಟಸ್ ನಂತರ ಕಂಡು ಬರೋ ಮಾರ್ಕಸ್ ಅರೇಲಿಯಸ್ ಅಂತಕ್ಕಂಥ ವ್ಯಕ್ತಿ. ಯಾರ್ರಿ? ಮಾರ್ಕಸ್ ಅರೇಲಿಯಸ್. ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಮೆಡಿಟೇಷನ್ ಅಂತಕ್ಕಂಥ ಕೃತಿಯನ್ನ ರಚನೆ ಮಾಡ್ತಾನೆ. ಯಾರ್ರಿ? ಮಾರ್ಕಸ್ ಅರೇಲಿಯಸ್. ಹೀಗೆ ಒಟ್ಟಾರೆಯಾಗಿ ಈ ಪ್ರಮುಖ ಬರಹಗಾರರು ಅಥವಾ ಪ್ರಮುಖ ಕವಿಗಳನ್ನ ನಮಗೆ ಏನಾಕರಪ್ಪ ಅಂದ್ರೆ ಈ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕಂಡು ಬರ್ತಾರೆ. ಹೀಗೆ ರೋಮನ್ನರ ಸಾಹಿತ್ಯಕ್ಕೆ ಸಂಬಂಧಿಸಿದ ಕೊಡುಗೆಗಳನ್ನು ನೋಡುವಾಗ ಸಿಸಿರೋ ಆಗಿರ್ಬೋದು, ಜೂಲಿಯಸ್ ಸೀಸರ್ ಆಗಿರ್ಬೋದು, ಕ್ಯಾಟುಲಸ್ ಮತ್ತು ಲುಕ್ರೆಟಿಸ್ ಆಗಿರ್ಬೋದು, ವರ್ಜಿಲ್ ಆಗಿರ್ಬೋದು, ಜುವೆನಲ್ ಆಗಿರ್ಬೋದು, ಪ್ಲೀನಿ ಆಗಿರ್ಬೋದು, ಲೇವಿ ಆಗಿರ್ಬೋದು, ಸಲ್ಲುಸ್ಟ್ ಮತ್ತು ಪ್ಲೂಟಾರ್ಕ್ ಆಗಿರ್ಬೋದು, ಟ್ಯಾಸಿಟಸ್ ಆಗಿರ್ಬೋದು ಹಾಗೂ ಮಾರ್ಕಸ್ ಅರೇಲಿಯಸ್ ಆಗಿರ್ಬೋದು. ಹೀಗೆ ಇವರಿಂದ ಹಲವಾರು ಹೆಸರಾಂತ ಕೃತಿಗಳು ಯಾಕಪ್ಪ ಅಂದ್ರೆ ರಚನೆಗಳು. ಇದಿಷ್ಟು ಏನಪ್ಪ ಅಂದ್ರೆ ಭಾಷೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದಂತ ಒಂದು ಕೊಡುಗೆಗಳು. ಇನ್ನು ಇದಾದ ಬಳಿಕ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಿಸಿದ ಕೊಡುಗೆಗಳು. ಇಲ್ಲಿ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಿಸಿದ ಕೊಡುಗೆಗಳು ಅತ್ಯಂತ ವಿರಳವಾಗಿ ಕಂಡು ಬರ್ತವೆ. ಕಾರಣ ಏನಪ್ಪ ಅಂದ್ರೆ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅಷ್ಟೊಂದು ಪ್ರಮುಖ ಕೊಡುಗೆಗಳು ನಮಗೆ ರೋಮನ್ನರಲ್ಲಿ ಕಂಡು ಬರೋದಿಲ್ಲ. ಆದ್ರೂ ಕೂಡ ಪ್ರಮುಖ ವಿಜ್ಞಾನಿ ಯಾರಪ್ಪ ಅಂದ್ರೆ ಗೆಲೆನ್ ಅಂತಕ್ಕಂಥ ವ್ಯಕ್ತಿ. ಈತ ವೈದ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಸರಿಸುಮಾರು 500ಕ್ಕೂ ಹೆಚ್ಚಿನ ಕೃತಿಗಳನ್ನ ರಚನೆ ಮಾಡ್ತಾನೆ. ಯಾರ್ರಿ? ಈ ಗೆಲೆನ್ ಅಂತಕ್ಕಂಥ ವ್ಯಕ್ತಿ. ಅಷ್ಟೇ ಅಲ್ಲದೆ ಶರೀರ ರಚನಾಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಮಹತ್ತರವಾಗಿರ್ತಕ್ಕಂಥ ಅಧ್ಯಯನವನ್ನು ಕೈಗೊಳ್ತಾನೆ. ಯಾರ್ರಿ? ಈ ಗೆಲೆನ್. ಹೀಗಾಗಿ ರೋಮನ್ನರ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೊಡುಗೆಗಳನ್ನು ನೋಡುವಾಗ ಅಲ್ಲಿ ನಮಗೆ ಕಂಡು ಬರೋಪ್ಪ ಅಂದ್ರೆ ಈ ಗೆಲೆನ್ ಅಂತಕ್ಕಂಥ ವ್ಯಕ್ತಿ. ಗೆಲೆನ್ ನಂತರ ಕಂಡು ಬರೋ ಯಾರಪ್ಪ ಅಂದ್ರೆ ಅರ್ಟೇಕಸ್ ಅಂತಕ್ಕಂಥ ವ್ಯಕ್ತಿ. ಈ ಅರ್ಟೇಕಸ್ ಏನ್ ಮಾಡ್ತಾನಪ್ಪ ಅಂದ್ರೆ ಮಧುಮೇಹ ಮತ್ತು ಗಂಟಲಮಾರಿ ರೋಗದ ಬಗ್ಗೆ ತಿಳಿಸ್ಕೊಡ್ತಾನೆ. ಯಾರ್ರಿ? ಅರ್ಟೇಕಸ್ ಅಂತಕ್ಕಂಥ ವ್ಯಕ್ತಿ. ಹೀಗೆ ಇದಿಷ್ಟು ಏನಪ್ಪಾ ಅಂದ್ರೆ ವಿಜ್ಞಾನದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳ ಹಿನ್ನೆಲೆ ಗೆಲೆನ್ ಮತ್ತು ಅರ್ಟೇಕಸ್. ಇನ್ನು ವಿಜ್ಞಾನ ಕ್ಷೇತ್ರದಲ್ಲಿ ಈ ರೋಮನ್ನರ ಇನ್ನೊಂದು ಮುಖ್ಯ ಕೊಡುಗೆ ಏನಪ್ಪಾ ಅಂತಂದ್ರೆ ಇವರು ಬಡವರಿಗೋಸ್ಕರ ಅನೇಕ ಆಸ್ಪತ್ರೆಗಳ ನಿರ್ಮಾಣ ಮಾಡ್ತಾರೆ. ಜೊತೆಗೆ ಉಚಿತವಾದಂತ ಔಷಧಿ ಉಪಚಾರವನ್ನ ನೀಡ್ತಾರೆ. ಯಾರ್ರಿ? ಈ ರೋಮನ್ನರು. ಇವರು ವಿಜ್ಞಾನ ಕ್ಷೇತ್ರದ ಅದರಲ್ಲೂ ವೈದಿಕವಾಗಿ ಇವರಿಗೆ ಬಗ್ಗರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಅನೇಕ ರೀತಿಯ ಪರಿಹಾರಗಳನ್ನ ಕೈಗೊಳ್ತಾರೆ. ಇನ್ನು ಗಣಿತ ಕ್ಷೇತ್ರ ಅಂತ ಬಂದಾಗ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ವಿಷಯನೇ ಏನಪ್ಪಾ ಅಂತಂದ್ರೆ
1ರಿಂದ 10ರವರೆಗೆ ನಾವು ಬಳಕೆ ಮಾಡ್ತಕ್ಕಂಥ ಒಂದು ವಾಣಿಜ್ಯ ಶಾಸ್ತ್ರದಲ್ಲಿ ಉಪಯೋಗಿಸಲ್ಪಡ್ತಕ್ಕಂಥ ಅತಿ ಹೆಚ್ಚಿನ ಸಂಖ್ಯೆಗಳು, ಈ ರೋಮನ್ ಸಂಖ್ಯೆಗಳು ಯಾರಿಂದ ಎರವಲು ಪಡ್ಕೊಂಡಿದಪ್ಪ ಅಂತಂದ್ರೆ ಈ ರೋಮನ್ನರಿಂದ ಎರವಲು ಪಡ್ಕೊಂಡಿದೆ. ಹೀಗಾಗಿ ಗಣಿತದಲ್ಲಿ ಈ ಅಂಕಿ ಸಂಖ್ಯೆಗಳು ರೋಮನ್ನರು ಕೊಟ್ಟಂತ ಒಂದು ಮುಖ್ಯ ಕೊಡುಗೆಗಳು ಅಂತ ಹೇಳ್ಬೋದು. ಹೀಗೆ ಈ ದೃಷ್ಟಿ ಏನಪ್ಪಾ ಅಂದ್ರೆ ರೋಮನ್ನರ ಕೊಡುಗೆಯಲ್ಲಿ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಿಸಿದ ಕೊಡುಗೆಗಳು. ಇನ್ನು ಇದಾದ ಬಳಿಕ ನಾವು ನೋಡ್ತಕ್ಕಂಥ ಕೊನೆಯ ಕೊಡುಗೆ ಯಾವಪ್ಪ ಅಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದ ಕೊಡುಗೆಗಳು. ಗ್ರೀಕರಂತೆ ಈ ರೋಮನ್ನರು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಅನೇಕ ರೀತಿಯಾದಂತಹ ಒಂದು ಸ್ಮಾರಕ ನಿರ್ಮಾಣ ಮಾಡ್ತಾರೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ರೋಮನ್ನರ ಒಂದು ವಾಸ್ತುಶಿಲ್ಪದ ಸ್ಮಾರಕಗಳನ್ನು ನೋಡುವುದಾದ್ರೆ ಇವರು ತಮ್ಮ ಕಾಲಾವಧಿಯಲ್ಲಿ ಅನೇಕ ರಂಗಮಂದಿರಗಳಾಗಿರ್ಬೋದು, ಅರಮನೆಗಳಾಗಿರ್ಬೋದು, ಸಾರ್ವಜನಿಕ ಕಟ್ಟಡಗಳಾಗಿರ್ಬೋದು, ಸ್ನಾನಗೃಹಗಳಾಗಿರ್ಬೋದು, ದೇವಾಲಯಗಳಾಗಿರ್ಬೋದು, ಹೀಗೆ ಇನ್ನೂ ಅನೇಕ ರೀತಿಯಾದಂತಹ ಒಂದು ಸ್ಮಾರಕಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ರಚನೆ ಮಾಡ್ತಾರೆ. ಹೀಗಾಗಿ ಅವರ ಸ್ಮಾರಕ ನೋಡೋಕ್ಕಿಂತ ಮುಂಚೆ ಕಲೆ ಮತ್ತು ವಾಸ್ತುಶಿಲ್ಪ ದೃಷ್ಟಿಯಿಂದ ಈ ರೋಮನ್ನರು ಕೊಟ್ಟಿರ್ತಕ್ಕಂಥ ಒಂದು ಮುಖ್ಯ ಕೊಡುಗೆ ಯಾವಪ್ಪ ಅಂದ್ರೆ ಇವರು ಗಾರೆಗಚ್ಚನ್ನ ಬಳಕೆ ಮಾಡಲಿಕ್ಕೆ ಆರಂಭಿಸಿದ ಮೊಟ್ಟ ಮೊದಲಿಗರು ಯಾರಪ್ಪ ಅಂದ್ರೆ ಈ ರೋಮನ್ನರ್ ಅಂತ ಹೇಳ್ಬೋದು. ಹೀಗಾಗಿ ಈ ಗಾರೆಗಚ್ಚಿನ ಬಳಕೆ ಯಾರಿಂದ ಆರಂಭ ಆಯ್ತು ಅಂದ್ರೆ ರೋಮನ್ನರಿಂದ. ಹಾಗಾದ್ರೆ ಈ ರೋಮನ್ನರ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಸ್ಮಾರಕಗಳ ಹಿನ್ನೆಲೆಗೆ ಬಂದಾಗ ಉದಾಹರಣೆಗೆ ಅಲ್ಲಿ ಕಂಡು ಬರೋದು ಪ್ರಮುಖ ಸ್ಮಾರಕ ಅಪ್ಪ ಅಂದ್ರೆ ಪಾಂಪೆಯ ರಂಗಮಂದಿರ. ಇದು ರೋಮನ್ನರಿಂದ ನಿರ್ಮಾಣವಾದಂತ ಒಂದು ಶ್ರೇಷ್ಠ ಸ್ಮಾರಕ ಯಾವ್ದ್ರಿ ಪಾಂಪೆಯ ರಂಗಮಂದಿರ ಆಗಿರ್ಬೋದು. ನಂತರ ಜೂಲಿಯಸ್ ಸೀಸರ್ನ ಅರಮನೆ ಆಗಿರ್ಬೋದು. ನಂತರ ಪ್ಯಾಲಟಿನ್ ಬೆಟ್ಟದ ಮೇಲೆ ಕಂಡು ಬರ್ತಕ್ಕಂಥ ಅಗಸ್ಟಸ್ ಸೀಸರ್ನ ಅರಮನೆ. ಹೀಗಾಗಿ ಅವರ ಸ್ಮಾರಕದಲ್ಲಿ ಪ್ರಮುಖವಾದಂತ ಸ್ಮಾರಕಗಳನ್ನ ಮಾತ್ರ ನಾ ಏನ್ ಮಾಡಕಂತ ಅಂದ್ರೆ ಇಲ್ಲಿ ಹೆಸರಿಸ್ತೀನಿ. ಅದರಲ್ಲಿ ಪಾಂಪೆಯ ರಂಗಮಂದಿರ ಇದು ಅತ್ಯದ್ಭುತವಾದಂತಹ ಒಂದು ಸ್ಮಾರಕ ಆಗಿತ್ತು. ಜೂಲಿಯಸ್ ಸೀಸರ್ನ ಅರಮನೆ ಆಗಿರ್ಬೋದು, ಪ್ಯಾಲಾಟಿನ್ ಬೆಟ್ಟದ ಮೇಲೆ ಕಂಡು ಬರ್ತಕ್ಕಂಥ ಅಗಸ್ಟಸ್ ಸೀಸರ್ನ ಅರಮನೆ ಆಗಿರ್ಬೋದು. ನಂತರ ಮುಖ್ಯವಾದ ಯಾವಪ್ಪ ಅಂತಂದ್ರೆ ಕೊಲೋಸಿಯಂ, ಇದು ಒಂದು ರಂಗಮಂದಿರ. ಯಾವ್ದ್ರಿ ಕೊಲೋಸಿಯಂ. ಇದು ಕ್ರಿಸ್ತಶಕ 80ರಲ್ಲಿ ವೆಸ್ಪ್ಯಾಸಿಯನ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ನಿರ್ಮಾಣ ಮಾಡ್ತಾನ. ಯಾವ್ದಂದ್ರೆ ಕೊಲೋಸಿಯಂ ಅಂತಕ್ಕಂಥ ರಂಗಮಂದಿರ. ಈ ರಂಗಮಂದಿರದಲ್ಲಿ ಏಕಕಾಲಕ್ಕೆ 50,000 ಜನರು ಕುಳಿತುಕೊಂಡು ಏನ್ ಮಾಡಬಹುದಾಗಿತ್ತು ಅಂತಂದ್ರೆ ಖಡ್ಗ ಮಲ್ಲರ ಯುದ್ಧವನ್ನ ನೋಡಬಹುದಾಗಿತ್ತು. ಈ ಕೊಲೋಸಿಯಂ ಅಂತಕ್ಕಂಥ ರಂಗಮಂದಿರದಲ್ಲಿ ಖಡ್ಗ ಮಲ್ಲರ ಯುದ್ಧ ನಡೆಯಿತು. ಆ ಖಡ್ಗ ಮಲ್ಲರ ಯುದ್ಧವನ್ನ ಏಕಕಾಲಕ್ಕೆ 50,000 ಜನರು ಕುಳಿತುಕೊಳ್ಳಬಹುದಂತ ಒಂದು ಆಸನದ ವ್ಯವಸ್ಥೆ ಇತ್ತು. ಅಷ್ಟೊಂದು ಬೃಹತ್ ಆದಂತ ಒಂದು ರಂಗಮಂದಿರ ಆಗಿತ್ತು ಯಾವ್ದ್ರಿ ಕೊಲೋಸಿಯಂ. ಈ ಹಿನ್ನೆಲೆಯಲ್ಲಿ ಇದು ಪ್ರಾಚೀನ ವಿಶ್ವದ 7 ಅದ್ಭುತಗಳಲ್ಲಿ ಒಂದಾಗಿತ್ತು. ಯಾವ್ದ್ರಿ ರೋಮಿನಲ್ಲಿ ಕಂಡು ಬರ್ತಕ್ಕಂಥ ಕೊಲೋಸಿಯಂ. ಇನ್ನು ರೋಮಿನಲ್ಲಿ ಕಂಡು ಬರ್ತಕ್ಕ ಕೊಲೋಸಿಯಂ ಅಷ್ಟೇ ಅಲ್ಲದೆ ಇವರ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಕಂಡು ಬರ್ತಕ್ಕಂಥ ಮತ್ತೊಂದು ಸ್ಮಾರಕ ಯಾವಪ್ಪ ಅಂತಂದ್ರೆ ಪ್ಯಾಂಥಿಯಾನ್ ಅಂತಕ್ಕಂಥ ಒಂದು ಕಟ್ಟಡ. ಯಾವ್ದ್ರಿ ಪ್ಯಾಂಥಿಯಾನ್ ಕಟ್ಟಡ. ಇದು 20 ಅಡಿ ದಪ್ಪನಾದ ಗೋಡೆ, 142 ಅಡಿ ವ್ಯಾಸ, 142 ಅಡಿ ಎತ್ತರವಾದ ಒಂದು ಆಕಾರವನ್ನ ಹೊಂದಿತ್ತು. ಯಾವ್ದ್ರಿ ಪ್ಯಾಂಥಿಯಾನ್ ಅಂತಕ್ಕಂಥ ಕಟ್ಟಡ. ಈ ಪ್ಯಾಂಥಿಯಾನ್ ಅಂತಕ್ಕಂಥ ಕಟ್ಟಡವನ್ನ ನಿರ್ಮಾಣ ಮಾಡಲಿಕ್ಕೆ ಆರಂಭಿಸಿದವನು ಅಗಸ್ಟಸ್ ಸೀಸರ್. ಆದ್ರೆ ಈ ಪ್ಯಾಂಥಿಯಾನ್ ಕಟ್ಟಡವನ್ನ ಸಂಪೂರ್ಣಗೊಳಿಸಿದವ ಯಾರಪ್ಪ ಅಂತಂದ್ರ ಹ್ಯಾಡ್ರಿಯಾನ್. ಹೀಗೆ ಅಗಸ್ಟ್ ಸೀಸರ್ನ ಕಾಲಾವಧಿಯಲ್ಲಿ ಇದರ ನಿರ್ಮಾಣ ಕಾರ್ಯ ಆರಂಭಕತೆ, ಅದು ಮುಕ್ತಾಯಗೊಂಡಿದ್ದು ಹ್ಯಾಡ್ರಿಯಾನ್ ಕಾಲಾವಧಿಯಲ್ಲಿ. ಹೀಗೆ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡುವಾಗ ಪಾಂಪೆಯ ರಂಗಮಂದಿರ, ಜೂಲಿಯಸ್ ಸೀಸರ್ನ ಅರಮನೆ, ಅಗಸ್ಟಸ್ ಸೀಸರ್ನ ಪ್ಯಾಲಾಟಿನ್ ಬೆಟ್ಟದ ಮೇಲೆ ಕಂಡು ಬರ್ತಕ್ಕಂಥ ಅರಮನೆ, ರೋಮಿನಲ್ಲಿ ಕಂಡು ಬರ್ತಕ್ಕಂಥ ಕೊಲೋಸಿಯಂ ಅಂತಕ್ಕಂಥ ರಂಗಮಂದಿರ, ಪ್ಯಾಂಥಿಯಾನ್ ಅಂತಕ್ಕಂಥ ಕಟ್ಟಡ, ಇವಷ್ಟೇ ಅಲ್ಲದೆ ಸೇಂಟ್ ಸೋಫಿಯಾ ಚರ್ಚ್ ಆಗಿರ್ಬೋದು, ಸೇಂಟ್ ಪೀಟರ್ ಚರ್ಚ್ ಆಗಿರ್ಬೋದು. ಯಾವ್ರಿ ಸೇಂಟ್ ಸೋಫಿಯಾ ಚರ್ಚ್ ಮತ್ತು ಸೇಂಟ್ ಪೀಟರ್ ಚರ್ಚ್. ಹೀಗೆ ಇಷ್ಟು ಪ್ರಮುಖ ಸ್ಮಾರಕಗಳು ನಮಗೆ ಯಾರ ಕಾಲಾವಧಿಯಲ್ಲಿ ರಚನೆ ಹಾಕವ್ರಿ ರೋಮನ್ನರ ಕಾಲಾವಧಿಯಲ್ಲಿ ರಚನೆ ಹಾಕೋ. ಅಷ್ಟೇ ಅಲ್ಲದೆ ಈ ರೋಮನ್ನರು ಕೂಡ ವಾಸ್ತುಶಿಲ್ಪ ದೃಷ್ಟಿಯಿಂದ 2 ರೀತಿಯ ತಮ್ಮ ಒಂದು ವಾಸ್ತುಶಿಲ್ಪ ಶೈಲಿಗಳನ್ನ ಹೊಂದಿದ್ರು. ಆ 2 ರೀತಿಯ ಶೈಲಿಗಳಪ್ಪ ಅಂದ್ರೆ ಒಂದು ಗುಮ್ಮಟಗಳು, ಇನ್ನೊಂದು
ಕಮಾನುಗಳು. ಅಲ್ಲಂಗೆ ನಾವು ಗ್ರೀಕ್ ನಾಗರಿಕತೆಯನ್ನು ಅಧ್ಯಯನ ಮಾಡುವಾಗ ಗ್ರೀಕರ ವಾಸ್ತುಶಿಲ್ಪ ಶೈಲಿಗಳಂತ ಬಂದಾಗ ಡೋರಿಕ್, ಅಯೋನಿಕ್ ಮತ್ತು ಕೋರಿಂತಿಯನ್ ಅಂತಕ್ಕಂಥ ವಾಸ್ತುಶಿಲ್ಪ ಶೈಲಿಗಳಿದ್ದು, ಹಂಗ ರೋಮನ್ನರ ವಾಸ್ತುಶಿಲ್ಪ ಶೈಲಿಯಲ್ಲಿ ಇವರ ಯಾವುದೇ ಒಂದು ಕಟ್ಟಡಗಳನ್ನ ತೆಗೆದುಕೊಂಡಾಗ ಅವು ಗುಮ್ಮಟವನ್ನ ಹೊಂದಿದ್ದು, ಗುಮ್ಮಟದ ಜೊತೆಗೆ ಕಮಾನುಗಳನ್ನ ಹೊಂದಿದ್ದು. ಹೀಗಾಗಿ ಗುಮ್ಮಟಗಳು ಮತ್ತು ಕಮಾನುಗಳನ್ನುವುದು ಇವು ರೋಮನ್ನರ ವಾಸ್ತುಶಿಲ್ಪ ಶೈಲಿಯ ಪ್ರಮುಖ 2 ಲಕ್ಷಣಗಳು. ಇನ್ನು ಇದಾದ ಬಳಿಕ ಅವರ ವಾಸ್ತುಶಿಲ್ಪದಲ್ಲಿ ಕಂಡುಬರತಕ್ಕಂಥ ಈ ಸ್ಮಾರಕಗಳನ್ನು ನೋಡಿದ ನಂತರ ಶಿಲ್ಪಕಲೆ ಮತ್ತು ಚಿತ್ರಕಲೆಗೂ ಸಹ ಇವರು ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಡ್ತಾರೆ. ಉದಾಹರಣೆಗೆ ಶಿಲ್ಪಕಲೆಗೆ ಸಂಬಂಧಿಸಿದಂತೆ ಸಾಮ್ರಾಟನ ಪ್ರತಿಮೆಗಳನ್ನ ನಿರ್ಮಾಣ ಮಾಡ್ಕೋತಾರೆ. ಹೀಗಾಗಿ ಉಬ್ಬು ಪಟ್ಟಿಕೆಗಳನ್ನ ಒಳಗೊಂಡಂತ ಸಾಮ್ರಾಟನ ಪ್ರತಿಮೆಗಳನ್ನ ಇವರು ತಮ್ಮ ಒಂದು ಶಿಲ್ಪಕಲೆಯಲ್ಲಿ ರಚನೆ ಮಾಡಿಕೋತಾರೋ. ಇನ್ನು ಶಿಲ್ಪಕಲೆಯನ್ನು ಹೊರತುಪಡಿಸಿರೋ ಚಿತ್ರಕಲೆ ಅಂತ ಬಂದಾಗ ಅದೆಲ್ಲ ಅಳಿದು ಹೋಗೈತಿ. ನಮಗ್ ಅಲ್ಲಲ್ಲಿ ಸ್ವಲ್ಪ ಆತ್ಪ ಆತಂದ್ರ ಈ ಪ್ಯಾಂಥಿಯಾನ್ ಕಟ್ಟಡ ಆಗಿರ್ಬೋದು ಮತ್ತು ಪಾಂಪಿಯ ರಂಗಮಂದಿರದಲ್ಲಿ ಕಂಡು ಬರ್ತಕ್ಕಂಥ ಕೆಲವೊಂದು ಚಿತ್ರಪಟ್ಟಿಕೆಗಳು ನಮಗೆ ಏನ್ ಮಾಡ್ತಾವಪ್ಪ ಅಂದ್ರ ಅವರ ಚಿತ್ರಕಲೆಯ ಬಗ್ಗೆ ತಿಳಿಸ್ಕೊಡ್ತಾವ. ಹೀಗೆ ಇದಿಷ್ಟು ಏನಪ್ಪಾ ಅಂತಂದ್ರ ಇಡೀ ವಿಶ್ವಕ್ಕೆ ರೋಮನ್ನರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಯಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಅಂಶಗಳು. ಹೀಗಾಗಿ ಈ ರೋಮನ್ನರ ಕೊಡುಗೆಗಳು ಅಂತಕ್ಕಂಥ ಒಂದು ವಿಷಯದಲ್ಲಿ ನಾವೇನೇನು ತಿಳ್ಕೊಂಡಿವಪ್ಪ ಅಂದ್ರ ರೋಮಿನಲ್ಲಿ ಕಂಡು ಬರ್ತಕ್ಕಂಥ ರೋಮನ್ ಶಾಂತಿ ಅಂತಕ್ಕಂಥ ವಿಷಯ, ನಂತರ ರೋಮನ್ನರ ಕಾನೂನುಗಳು, ನಂತರ ಭಾಷೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದಂಥ ಕೊಡುಗೆಗಳು, ನಂತರ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಿಸಿದಂಥ ಕೊಡುಗೆಗಳು, ನಂತರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂಥ ಕೊಡುಗೆಗಳು. ಹೀಗೆ ಇದಿಷ್ಟು ಏನಪ್ಪಾ ಅಂತಂದ್ರ ರೋಮನ್ನರ ಕೊಡುಗೆಗಳು ಅಂತಕ್ಕಂಥ ಒಂದು ವಿಷಯ. ಇನ್ನು ಇದಾದ ಬಳಿಕ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಬೇಕಾಗಿದ್ದು ರೋಮಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಧರ್ಮ. ಹಾಗಾದ್ರೆ ರೋಮಿನಲ್ಲಿ ಕಂಡು ಬರ್ತಕ್ಕಂಥ ಧರ್ಮವನ್ನು ನೋಡೋದಾದ್ರೆ ಆರಂಭಿಕವಾಗಿ ರೋಮನ್ನರು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ಪ್ರಕೃತಿಯನ್ನ ಆರಾಧನೆ ಮಾಡ್ತಿದ್ರು. ಹೀಗಾಗಿ ಆ ಪ್ರಕೃತಿಯನ್ನ ಆರಾಧನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಇವರು ನಿಸರ್ಗದ ದೇವರುಗಳನ್ನೇ ಪೂಜೆ ಮಾಡ್ತಿದ್ರು. ಆದ್ರೆ ಕಾಲಾಂತರದಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಪರಿಚಯವಾಗಿದ್ದರಿಂದಾಗಿ ಇವರು ಪ್ರಕೃತಿಯ ಆರಾಧನೆಯ ಜೊತೆಗೆ ಇವರು ಏನ್ ಮಾಡ್ಲಿಕ್ಕೆ ಆರಂಭಿಸಿದ್ರಪ್ಪ ಅಂದ್ರೆ ಮೂರ್ತಿ ಪೂಜೆಯನ್ನ ಆರಂಭಿಸಿದ್ರು. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಪ್ರಕೃತಿಯ ಆರಾಧನೆಯ ಜೊತೆಗೇನೆ ಹೊಸ ಹೊಸ ದೇವರುಗಳನ್ನ ಪೂಜಿಸಲಿಕ್ಕೆ ಆರಂಭಿಸಿದ್ರು. ಇದರಿಂದಾಗಿ ರೋಮಿನಲ್ಲಿ ಏನು ಉಂಟಾಯ್ತಪ್ಪ ಅಂತಂದ್ರೆ ಬಹು ದೇವತಾರಾಧನೆಯ ಒಂದು ಪದ್ಧತಿ ಆರಂಭ ಆಯ್ತು. ಹೀಗಾಗಿ ಆ ಬಹು ದೇವತಾರಾಧನೆಯ ಪದ್ಧತಿಯ ಸಂದರ್ಭದಲ್ಲಿ ರೋಮನ್ನರು ಏನ್ ಮಾಡ್ತಾರಪ್ಪ ಅಂದ್ರೆ ಅನೇಕ ದೇವರುಗಳನ್ನ ಪೂಜೆ ಮಾಡ್ತಿದ್ರು. ಉದಾಹರಣೆಗೆ ಸಿರಿಸ್ ಅಂತಕ್ಕಂಥ ದೇವರಾಗಿರ್ಬೋದು, ಮಾರ್ಸ್ ಅಂತಕ್ಕಂಥ ದೇವರಾಗಿರ್ಬೋದು, ಜುವಿನಲ್ ಅಂತಕ್ಕಂಥ ದೇವರಾಗಿರ್ಬೋದು, ಜೂನೋ ಅಂತಕ್ಕಂಥ ದೇವರಾಗಿರ್ಬೋದು, ಪೋಮೋನಾ ಅಂತಕ್ಕಂಥ ದೇವರಾಗಿರ್ಬೋದು, ನಂತರ ಪೆಲಾಸ್ ಅಂತಕ್ಕಂಥ ದೇವರಾಗಿರ್ಬೋದು. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಹೊಸ ದೇವರುಗಳನ್ನ ಪೂಜೆ ಮಾಡ್ಲಿಕ್ಕೆ ಆರಂಭಿಸಿದರು. ಕಾಲಾಂತರದಲ್ಲಿ ಅಂದ್ರ ಯೇಸು ಕ್ರಿಸ್ತರಿಂದ ಕ್ರೈಸ್ತ ಧರ್ಮ ಸ್ಥಾಪನೆಯಾದ ನಂತರ ಯೇಸು ಕ್ರಿಸ್ತರ 10 ಜನ ಅಪೋಸಲ್ಸ್ ಅಂತ ನಾವೇನು ಕರಿತಿರ್ಲಿಲ್ಲ, ಅನುಯಾಯಿಗಳು, ಆ 10 ಜನ ಅನುಯಾಯಿಗಳ ಪೈಕಿ ಮೊದಲ ಅನುಯಾಯಿ ಆದಂತ ಸೇಂಟ್ ಪಾಲ್ ಅಥವಾ ಸಂತ ಪಾಲನಿಂದಾಗಿ ರೋಮಿನಲ್ಲಿ ಏನಕಪ್ಪ ಅಂದ್ರ ಕ್ರೈಸ್ತ ಧರ್ಮದ ಪ್ರಚಾರ ಕಾರ್ಯ ಆರಂಭ ಆಕತಿ. ಹೀಗಾಗಿ ಸಂತ ಪಾಲನಿಂದಾಗಿ ರೋಮಿಗೆ ಕ್ರೈಸ್ತ ಧರ್ಮದ ಪ್ರಚಾರ ಕಂಡು ಬರುತ್ತೆ. ಆದರೆ ಆ ಸಂದರ್ಭದಲ್ಲಿ ರೋಮನ್ನ ಆಳ್ವಿಕೆ ಮಾಡ್ತಕ್ಕಂಥ ನೀರೋ ಮತ್ತು ಕ್ಯಾಲಿಗುಲ್ ಅಂತಕ್ಕಂಥ ವ್ಯಕ್ತಿಗಳು ದರ್ಪಿಷ್ಟರಾಗಿದ್ದರಿಂದಾಗಿ ಕ್ರೈಸ್ತ ಧರ್ಮಕ್ಕೆ ಯಾವುದೇ ಪ್ರೋತ್ಸಾಹವನ್ನ ಕೊಡದೆ ಅನೇಕ ಕ್ರೈಸ್ತ ಧರ್ಮೀಯರಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಕಿರುಕುಳ ಮತ್ತು ಶೋಷಣೆ ಏನ್ ಮಾಡ್ತಾರೆ. ಕಾಲಾಂತರದಲ್ಲಿ ಅಂದ್ರೆ ಯಾವಾಗ ಪೂರ್ವ ರೋಮನ್ ಸಾಮ್ರಾಜ್ಯದ ಉದಯ ಆಗತ್ತೋ ಆ ಸಂದರ್ಭದಲ್ಲಿ ಪೂರ್ವ ರೋಮನ್ ಸಾಮ್ರಾಟನಾದಂಥ 1ನೇ ಕಾನ್ಸ್ಟಂಟೈನ್ ಈತ ಕ್ರಿಸ್ತ ಶಕ 313ರಲ್ಲಿ ಮಿಲಾನ್ ಅಂತಕ್ಕಂಥ ಒಂದು ಶಾಸನವನ್ನ ಹೊರಡಿಸ್ತಾನೆ. ಯಾವ ಶಾಸನ ರೀ? ಮಿಲಾನ್ ಅಂತಕ್ಕಂಥ ಶಾಸನವನ್ನ ಹೊರಡಿಸುವ ಮುಖೇನ ಕ್ರೈಸ್ತ ಧರ್ಮವನ್ನ ಒಂದು ಶಾಸನಬದ್ಧ ಧರ್ಮವನ್ನಾಗಿ ಮಾರ್ಪಡಿಸ್ತಾನೆ. ಆ ಶಾಸನಬದ್ಧ ಧರ್ಮವಾಗಿ ಮಾರ್ಪಟ್ಟಂತ ಕ್ರೈಸ್ತ ಧರ್ಮವನ್ನ ಕಾನ್ಸ್ಟಂಟೈನ ನಂತರ ಬಂದಂತ ಥಿಯೋಡಿಸಿಯಸ್ ಅಂತಕ್ಕಂಥ ವ್ಯಕ್ತಿ ಥಿಯೋಡಿಸಿಯಸ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ಕ್ರೈಸ್ತ ಧರ್ಮವನ್ನ ರಾಜ್ಯ ಧರ್ಮವನ್ನಾಗಿ ಮಾರ್ಪಡಿಸ್ತಾನೆ. ಹೀಗಾಗಿ ಥಿಯೋಡಿಸಿಯಸ್ನಿಂದಾಗಿ ಕ್ರೈಸ್ತ ಧರ್ಮ ಏನಾಗತ್ತಪ್ಪ ಅಂದ್ರೆ ರೋಮನ್ ಸಾಮ್ರಾಜ್ಯದ ಧರ್ಮವಾಗಿ ಮಾರ್ಪಡತಿ. ಮಧ್ಯಯುಗಿನ ಅವಧಿಗೆ ಬಂದಾಗ ಈ ಕ್ರೈಸ್ತ ಧರ್ಮ ಇದೊಂದು ಪ್ರಬಲ ಧರ್ಮವಾಗಿ ಮಾರ್ಪಡುತ್ತೆ. ಆ ಪ್ರಬಲ ಧರ್ಮವಾಗಿ ಮಾರ್ಪಟ್ಟಂತ ಸಂದರ್ಭದಲ್ಲಿ ಆ ಕ್ರೈಸ್ತ ಧರ್ಮದಲ್ಲಿ ಕಂಡುಬರ್ತಕ್ಕಂಥ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅಂತಕ್ಕಂಥ 2 ಪಂಥಗಳ ಪೈಕಿ
ಕ್ಯಾಥೋಲಿಕ್ ಎನ್ನುವುದು ಇಡೀ ರೋಮನ್ನರ ಒಂದು ಮುಖ್ಯ ಪಂಥವಾಗಿ ಮಾರ್ಪಡುತ್ತೆ. ಹೀಗೆ ಇದಿಷ್ಟು ಏನಪ್ಪಾ ಅಂದ್ರೆ ರೋಮಿನಲ್ಲಿ ಕಂಡು ಬರತಕ್ಕಂಥ ಧರ್ಮದ ಬಗೆಗಿನ ಒಂದು ಸಂಕ್ಷಿಪ್ತ ಮಾಹಿತಿ. ಇದರೊಂದಿಗೆ ನಾವು ಚರ್ಚೆ ಮಾಡ್ತಕ್ಕಂಥ ರೋಮನ್ ನಾಗರಿಕತೆ ಮತ್ತು ರೋಮನ್ನರ ಕೊಡುಗೆಗಳು ಅಂತಕ್ಕಂಥ ವಿಷಯ ಮುಕ್ತಾಯಗೊಳ್ಳುತ್ತಿ. ಮತ್ತೆ ಮುಂದಿನ ಅವಧಿಯಲ್ಲಿ ನಾವೇನ್ ಮಾಡೋಣಪ್ಪ ಅಂದ್ರೆ ಕ್ರೈಸ್ತ ಧರ್ಮ ಅಂತಕ್ಕಂಥ ಒಂದು ಹೊಸ ವಿಷಯವನ್ನು ಆರಂಭಿಸಿ ಯೇಸು ಕ್ರಿಸ್ತರ ಜೀವನ ಮತ್ತು ಬೋಧನೆಗಳು ಅಂತಕ್ಕಂಥ ವಿಷಯವನ್ನು ಏನ್ ಮಾಡಪ್ಪ ಅಂದ್ರೆ ವಿವರ ಸಹಿತವಾಗಿ ಚರ್ಚೆಯನ್ನು ಕೈಗೊಳ್ಳೋಣ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿಗೆ ನಾನು ಕ್ಲಾಸ್ ಮುಗ್ತಾ ಇದ್ದೀನಿ. ನಮಸ್ಕಾರ.